ತುಂಬ ಕೆಫೆನ ಕುಡಿದ್ರೆ ನಿದ್ದೆ ಬರಲ್ಲ. ದಾಡಿ ಒಳಗಡೆ 7 ಕಾಫಿ ಬೀನ್ಸ್ನ ಒಳಗಡೆ ಇಟ್ಕೊಂಡು ಸ್ಮಗ್ಲಿಂಗ್ ಮಾಡಿ ತರ್ತಾರೆ. ಆದ್ರೆ ಇಲ್ಲಿ ಗಂಧದ ಮರ ಇಲ್ಲಿಗಲ್ಲಿ, ಆದ್ರೆ ವೈಟ್ ಪೇಪರ್ಲಿ ಮೆಡಿಸಿನ್ ಅಷ್ಟು ಇರೋದಿಲ್ಲ. ಇದು ಸಿವಿಟ್ ಕ್ಯಾಟ್, ಇದು ಪೂಪ್. ಅದು ಪೂಪ್ ಮಾಡೋದ್ರಿಂದ ಪೂಪಿಂದ ಕಾಫಿನ ತಯಾರಿಸ್ತಾರೆ. ಈ ಮಿಷಿನ್ ಇದೆ ನೋಡಿ, ಇದು ಕಾಫಿ ರೋಸ್ಟಿಂಗ್ ಮಿಷಿನ್. ಇದು ಕಾಫಿ ಬೀನ್ಸ್ ಈ ಥರ ತೆಗೆದು, ಇದು ಬೀನ್ ಕಾಫಿ ಮಾತ್ರ ರೌಂಡ್ ಆಗಿ ಚಿಕ್ಕದಾಗಿರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ಇವತ್ತಿನ ನನ್ನ ಈ ಒಂದು ವ್ಲಾಗ್ನಲ್ಲಿ ನಾನಂತೂ ಫುಲ್ ಆ್ಯನಿವರ್ಸರಿ ಡೇ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಕಾಫಿ ಪ್ಲಾಂಟೇಷನಲ್ಲಿದ್ದೀವಿ. ಸೊ ಕಾಫಿ ಯಾರಿಗಿಷ್ಟ ಅಲ್ಲ, ನನಗಂತೂ ಕಾಫಿ ಫೇವ್ರೆಟ್. ಸೊ ಬನ್ನಿ, ಕಾಫಿ ಬಗ್ಗೆ ಇನ್ಫಾರ್ಮೇಷನ್ ನಾನು ಎಷ್ಟೆಲ್ಲ ಕೊಡ್ತೀನಿ, ಏನೇನು ಯೂಸಸ್ ಎಲ್ಲದನ್ನು ಈ ಒಂದು ವ್ಲಾಗ್ನಲ್ಲಿ ನೀವು ನೋಡ್ಬೋದು. ಓಕೆನಾ? ಈ ವ್ಲಾಗ್ ಮಾತ್ರ ಮಿಸ್ ಮಾಡಿದ್ರೆ ಡೆಫಿನೆಟ್ಟಾಗಿ ನೀವೆಲ್ಲ ನೋಡಲೇಬೇಕು. ಕಾಫಿ ಬಗ್ಗೆ ಫುಲ್ ಡೀಟೇಲ್ ಇನ್ಫಾರ್ಮೇಷನ್, ಯಾವ ಸೀಸನ್ನು, ಯಾವ ಕಾಫಿ ಚೂಸ್ ಮಾಡ್ತೀವಿ ಎಲ್ಲ ಇದೆ ವ್ಲಾಗ್ನಲ್ಲಿ ನೋಡಿ. ಜಾಸ್ತಿ ಇರುತ್ತೆ, ಅದಕ್ಕೆ ಫಿಲ್ಟರ್ ಕಾಫಿಯಲ್ಲಿ ಬೆಳೆಸ್ತಾರೆ. ಎಕ್ಸಾಂಪಲ್ ಡೇವಿಡ್, ಎಸ್ಪ್ರೆಸ್ಸೋ, ಲ್ಯಾಟೆ, ಕ್ಯಾಪಿಚಿನೋ ಈ ಬ್ರ್ಯಾಂಡಲ್ಲಿ ಜಾಸ್ತಿ ಕಾಫಿನ ಬೆಳೆಸ್ತಾರೆ. ಇಲ್ಲಿ ಏನು ಡಿಫ್ರೆಂಟ್ ಅಂತ ಹೇಳಿದರೆ, ಎಲೆ ನೋಡಲಿಕ್ಕೆಲ್ಲ ದೊಡ್ಡದಾಗಿರುತ್ತೆ, ಸ್ಟೆಮ್ ನೋಡಲಿಕ್ಕೆ ಸಹ ದೊಡ್ಡದಾಗಿರುತ್ತೆ, ಕಾಫಿ ಮಾತ್ರ ರೌಂಡ್ ಆಗಿ ಚಿಕ್ಕದಾಗಿರುತ್ತೆ. ಈ ಒಂದು ಗಿಡದ ಲೈಫ್ ಟೈಮ್ ನೋಡಿದ್ರೆ 100 years. ವರ್ಷದಲ್ಲಿ ಒಂದು ಗಿಡ 4 ರಿಂದ 6 kg ಗಂಟ ಪ್ರೊಡಕ್ಷನ್ನ ಕೊಡುತ್ತೆ. ಅದರಿಂದ 2 kg ಗಂಟ ಪೌಡರ್ನ ಮಾಡ್ಬೋದು. ಇದರ ಹೈಟ್ ನೋಡಿದ್ರೆ 7 feet ಗಂಟ ಬೆಳೆಯುತ್ತೆ. ಮತ್ತು ಈ ಕಾಫಿದು ಫ್ಲವರಿಂಗ್ ಸೀಸನ್ ಮಾರ್ಚ್ ಇಲ್ಲಾಂದರೆ ಏಪ್ರಿಲಲ್ಲಿ ಮಳ್ಳಿಗೆ ಥರ ಹೂ ನೋಡಲಿಕ್ಕೆ ಸಿಗ್ತದೆ. ಹೂವೆಲ್ಲ ಬಾಡಿ ಹೋದ್ಮೇಲೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಫಿ ಬೆಳೆಯುತ್ತೆ. ಕಾಫಿ ದೊಡ್ಡದಾಗಬೇಕಂದ್ರೆ 3 months ಆಗುತ್ತೆ. 3 months ಆದಮೇಲೆ ಇಷ್ಟು ದೊಡ್ಡದಾಗಿರುತ್ತೆ. ಇದು ಕಾಯಿಂದ ಹಣ್ಣಾಗಬೇಕಂದ್ರೆ 9 months ಆಗುತ್ತೆ. 9 months ಆದಮೇಲೆ ಈ ರೀತಿ ರೆಡ್ ಆಗಿರುತ್ತೆ. ಅವಾಗನೇ ಪ್ಲಕ್ ಮಾಡ್ತಾರೆ. 3 + 9 months ಇರುತ್ತೆ. ಒಂದು ವರ್ಷಕ್ಕೆ ಒಂದ್ಸತಿ ಹಾರ್ವೆಸ್ಟಿಂಗ್ ಇರುತ್ತೆ. ಅದು ಜನವರಿ ಇಲ್ಲಾಂದರೆ ಫೆಬ್ರವರಿ ಒಳಗಡೆ. ಇವಾಗ ಈ ಕಾಫಿ ಎಲೆಯಲ್ಲಿ, ಕಾಫಿ ಬೀಜದಲ್ಲಿ ಯಾವುದೇ ಸ್ಮೆಲ್ ಬರೋದಿಲ್ಲ. ಇದನ್ನ ರೋಸ್ಟ್ ಮಾಡಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿದ್ರೆ ಮಾತ್ರ ಕಾಫಿದು ಸ್ಮೆಲ್ ಬರೋಂಥದ್ದು. ಮತ್ತು ರೋಬಸ್ಟದ ಬರ್ತ್ ಪ್ಲೇಸ್ ಬಂದು ವೆಸ್ಟರ್ನ್ ಆಫ್ರಿಕಾ, 19th century ಕಂಡುಹಿಡಿತಾರೆ. ಅಲ್ಲಿಂದ ಬ್ರಿಟಿಷರು ತಂದುಬಿಟ್ಟು ಇಲ್ಲಿ ಕೂರ್ಗ್ನಲ್ಲಿ ಪ್ಲಾಂಟೇಶನ್ ಮಾಡಿರ್ತಾರೆ. ರೋಬಸ್ಟ್ ಅಂತೇಳಿದರೆ ಲ್ಯಾಟಿನ್ ಲ್ಯಾಂಗ್ವೇಜಲ್ಲಿ ಸ್ಟ್ರಾಂಗ್ ಅಂತ ಅರ್ಥ, ಅದಕ್ಕೆ ರೋಬಸ್ಟಾ ಅಂತ ಕರೀತಾರೆ. ಆ್ಯಂಡ್ ಇವಾಗ ನೋಡಿ, ಈ ಕಾಫಿ ಬೀನಲ್ಲಿ ಈ ಥರ ಹಣ್ಣಾದ್ಮೇಲೆ ಈ ಥರ ಸೀಡ್ ಬರುತ್ತೆ ಒಳಗಡೆಯಿಂದ. ಇದು ಕಾಫಿ ಬೀನ್ಸ್ ಈ ಥರ ತೆಗೆದು, ಇದು ಬೀನ್. ಇದು ಸಿಂಗಲ್ ಆಗಿರುತ್ತೆ. ಇದನ್ನ ಡ್ರೈ ಮಾಡ್ಬೇಕಾ? ಟ್ರೈ ಮಾಡಬೇಕು. ಓ, ಅದಕ್ಕೆ ನಂಗೆ ಕಾಣೋದು ಅದೇ ಶೇಪಲ್ಲಿ ಇದೆಯಲ್ಲ. ಅದೇ ನೀವು ಅದೇ ಥರ ಇದರಲ್ಲಿ ಇನ್ನೊಂದು ಸೀಡ್ ಬರುತ್ತೆ. ಇದು ಈ ಥರದಿದ್ರೆ 2 ಸೀಡ್. ಇದು ಜಾಸ್ತಿ ಇರುತ್ತೆ, ಅದು ಕಮ್ಮಿ ಇರುತ್ತೆ. ಇದು ಡಬಲ್ ಸೀಡ್, ಇದು ಸಿಂಗಲ್ ಆಗಿರುತ್ತೆ. ಇದಕ್ಕೆ ನಾವು ಫೀಬೆರಿ ಕಾಫಿ ಅಂತ ಹೇಳ್ತಾರೆ. ಫೀಬೆರಿ ಅಂತ ಹೇಳಿದ್ರೆ ಸೆಲೆಕ್ಟ್ ಮಾಡಿ ತೆಗೆಯೋದು. ಇದು ಕ್ಯಾಪಿಚಿನೋದಲ್ಲಿ ಜಾಸ್ತಿ ಬೆಳೆಸ್ತಾರೆ, ಅಂದರೆ ಥಿಕ್ನೆಸ್ ಜಾಸ್ತಿ ಕೊಡುತ್ತೆ. ನಾವು ಸೆಲೆಕ್ಟ್ ಮಾಡಿ ತೆಗೆಯೋದ್ರಿಂದ ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಮತ್ತು ಇದರ pH ವ್ಯಾಲ್ಯೂ ಬಂದುಬಿಟ್ಟು 5 and 3, ಅಂದರೆ ಅಸಿಡಿಕ್ ಆಗಿರುತ್ತೆ, ಅಸಿಡಿಟಿ ಜಾಸ್ತಿ ಇರುತ್ತೆ. ಎಷ್ಟು ರೋಸ್ಟ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ ಅಷ್ಟು ಒಳ್ಳೆಯದು, ಅಂದರೆ ಅಸಿಡಿಟಿ ಬರೋದಿಲ್ಲ. ಅದಕ್ಕೆ ಡಾರ್ಕ್ ರೋಸ್ಟೆಡ್ ಬೆಸ್ಟ್ ಅಂತ ಹೇಳ್ತಾರೆ. ಮತ್ತು ನೀವು ಹಾಗೆ ಕನ್ಸ್ಯೂಮ್ ಮಾಡಿದ್ರೆ ಇದು ಡೈಜೆಷನ್ ಆಗೋದಿಲ್ಲ, ರೋಸ್ಟ್ ಮಾಡಿ ತಿನ್ನಬೇಕು, ಅಂದರೆ ಯೂಸ್ ಮಾಡಬೇಕು. ಅದಕ್ಕೆ ಇಂಡೋನೇಷ್ಯಾ ಬಾಳಿಯಲ್ಲಿ ಎಲ್ಲ ಬೆಕ್ಕನ್ನ ಸಾಕ್ಬಿಟ್ಟು ಆ ಬೆಕ್ಕಿಗೆ ಈ ಹಣ್ಣನ್ನು ತಿನ್ನಿಸ್ತಾರೆ. ಅದರ ಹೊಟ್ಟೆಯಲ್ಲಿ ಜೀರ್ಣ ಶಕ್ತಿ ಇರೋದಿಲ್ಲ, ಅದು ಪೂಪ್ ಮಾಡೋದ್ರಿಂದ ಪೂಪಿಂದ ಕಾಫಿನ ತಯಾರಿಸ್ತಾರೆ. ಅದು ಈ ಪ್ರಪಂಚದಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆದಂಥ ಕಾಫಿ. ಯಾಕೆ ಕಾಸ್ಟ್ಲಿ ಅಂತೇಳಿದರೆ ಅದರಲ್ಲಿ ಕೆಫೆನ್ ಇರೋದಿಲ್ಲ, ಅಸಿಡಿಟಿ ಇರೋದಿಲ್ಲ, ಎಷ್ಟು ಬೇಕಾದ್ರೆ ಕುಡಿಬೋದು ಆ ಕಾಫಿನ, ಅದಕ್ಕೆ ಬೆಲೆ ಜಾಸ್ತಿ ಇರುತ್ತೆ. ಆದರೆ ಇಂಡಿಯಾದಲ್ಲಿ ಆ ಬೆಕ್ಕನ್ನು ಸಾಕಬಾರ್ದು, ಯಾಕೆಂದರೆ ಇಲ್ಲಿ ಇಲ್ಲಿಗಲ್ ಸಿವಿಟ್ ಕ್ಯಾಟ್ ಅಂತ ಹೇಳ್ತಾರೆ. ಅದು ಸೀಸನಲ್ಲಿ ಮಾತ್ರ ಬರುವಂಥದ್ದು, ಯಾಕೆಂದರೆ ಇಲ್ಲಿ ಹಣ್ಣು ಸ್ವೀಟ್ ಆಗಿರುತ್ತೆ, ಅದಕ್ಕೆ ಅದನ್ನ ತಿನ್ನುತ್ತೆ, ಅದು ಪೂಪ್ ಮಾಡಿ ಹೋಗುತ್ತೆ. ಆ ಪೂಪ್ನ ಇಲ್ಲಿ ಕಲೆಕ್ಟ್ ಮಾಡಿ ಸೆಲ್ ಮಾಡ್ತಾರೆ ಹಾರ್ವೆಸ್ಟಿಂಗ್ ಟೈಮಲ್ಲಿ. ಇಲ್ಲಿ ಸೀಸನಲ್ಲಿ ಸಿಗ್ತದೆ ನೋಡಿ, ಅದಕ್ಕೆ ತುಂಬ ಕಾಸ್ಟ್ಲಿ. ಇಂಡಿಯಾದಲ್ಲಿ ಇದರ ಕಾಸ್ಟ್ ನೋಡಿದ್ರೆ 1 kg 25,000 rupees ಇರುತ್ತೆ. ಅದೇ ನ್ಯಾಚುರಲ್ ಡಿಕೆಫಿನೇಟೆಡ್ ಕಾಫಿ. ಅದೇ ರೀತಿ ಆಫ್ರಿಕಾದಲ್ಲಿ ಆನೆಗೆ ತಿನ್ನಿಸ್ಬಿಟ್ಟು ಅದರಿಂದ ಕಾಫಿ ಮಾಡ್ತಾರೆ, ಅದು ಬ್ಲ್ಯಾಕ್ ಐವರಿ ಕಾಫಿ ಅಂತ, ಇದು ಕಾಪಿ ಲುವಾಕ್ ಅಂತ. 2 ಎಕ್ಸ್ಪೆನ್ಸಿವ್ ಕಾಫಿ ಆ್ಯಂಡ್ ಡಿಕೆಫಿನೇಟೆಡ್ ಕಾಫಿ. ಇದರಲ್ಲಿ ಬ್ಲ್ಯಾಕ್ ಐವರಿ ವಿ ಹ್ಯಾಡ್ ಇನ್ ಇಲ್ಲ ಊಟಿ ಹತ್ರ. ದೊಡ್ಡ ಕೆಫೆಯಲ್ಲಿ ಸಿಗ್ತದೆ. ಒಂದು ಕಪ್ಪಿಗೆ 1500 something ಇರುತ್ತೆ. ಅದೇ ಒರಿಜಿನಲ್ ಕಾಸ್ಟ್ ಅಷ್ಟು. ಇದಕ್ಕೆ ಐವರಿ ಕಾಸ್ಟ್ ಸಿಗಲ್ಲ, ಕಾಪಿ ಲುವಾಕ್. ಇದು ರೋಬೋಸ್ಟ್ 2 ಬೀಜನಾ ಇಲ್ಲ ಅದು ಹೆಂಗ್ ಡಿಫರೆನ್ಸ್ ಗೊತ್ತಾಗುತ್ತೆ? ಸೆಲೆಕ್ಟ್ ಅಂದ್ರೆ ಯಾವ ತರ? ಆಪಲ್ ಶೇಪಲ್ಲಿ ಇರುತ್ತೆ ನೋಡಿ. ಇದು ಸಿಂಗಲ್ ಸೀಡ್, ಮತ್ತೆ ಡಬಲ್ ಸೀಡ್ ಇದ್ರೆ ಈ ತರ ಇರುತ್ತೆ. ಸಿಂಗಲ್ ಸೀಡ್, ಇದು ಡಬಲ್. ದಪ್ಪ ಇರುತ್ತೆ ಸ್ವಲ್ಪ. ಆಪಲ್ ಶೇಪ್. ಇದು ಆಪಲ್ ಶೇಪ್ ಇದೆ, ಮ್ಯಾಂಗೋ ಶೇಪ್. ಇದು ಎಷ್ಟು ಎಕರ್ ಇದೆ ಇದು? ಟೋಟಲ್ 112 ಎಕರೆ. ಹೌದಾ? ಮೈನ್ಲಿ ಕಾಫಿ, ಸ್ಪೈಸಸ್ ಎಲ್ಲ ಡಿಸ್ಪ್ಲೇಗೆ ನಟ್ಟಿರುತ್ತೆ, ಅದೆಲ್ಲ ಸಪ್ರೇಟ್ ಬರುತ್ತೆ. 112 acres ಅಂದರೆ ಎಲ್ಲಿ ಬಂತು ಯಪ್ಪ? ಇದು ಆಲ್ ಸ್ಪೈಸ್.
ಇದೆಲ್ಲ ಮಸಾಲೆ ಇರುತ್ತೆ. ಬೇ ಲೀಫ್, ಸೆನಮನ್ ಅಂದರೆ ಚಕ್ಕೆ, ದಾಲ್ಚಿನ್ನಿ, ಕಾರ್ಡಮಮ್, ಹಾಂ ಎಲ್ಲ. ನೀವು ಎಲ್ಲ ಮಸಾಲೆ ಹಾಕೋಕ್ಕಿಂತ ಏಲನ್ನ ಹಾಕಿದ್ರೆ ಯೂಸ್ ಆಗ್ತದೆ. ಇದು ನಿಮಗೆ ನರ್ಸರಿಲಿ ಪ್ಲಾಂಟ್ ಸಿಗ್ತದೆ, ಆಲ್ ಸ್ಪೈಸ್ ಅಂತ ಇರ್ತದೆ. ಇದೆಲ್ಲ ಕಡೆ ಬೆಳೆಯುತ್ತಾ? ಹಾಂ, ಇಲ್ಲಿ ಬೇಕಾದ್ರೆ ಬೆಳಿಬೋದು, ಆದರೆ ನೆರಳು ಇರುತ್ತೆ. ಇದು ಪ್ಲಾಂಟ್ಸ್ ಎಲ್ಲ ಎಲ್ಲಿಂದ ತೆಗ್ಸಿದ್ದು? ಇಲ್ಲಿ ನರ್ಸರಿನೇ ಮಾಡ್ತಾರೆ, ಅದರಲ್ಲಿ ಸೀಡ್ ಆಗ್ತದೆ, ಅದರಿಂದ ತರಿಸ್ತಾರೆ. ಹೈಬ್ರಿಡ್ ಬೆಳೆ ಬೇಕಂದರೆ ಕೇರಳದಿಂದ ತರಿಸ್ತೀವಿ. ಇಲ್ಲಿ ದೊಡ್ಡ ದೊಡ್ಡ ಎಲೆ ಇದೆ ನೋಡಿ, ಇದು ಅಂಜೂರ, ಫಿಗ್. ಪ್ರಪಂಚದಲ್ಲಿ 800 ಡ್ರೈ ಫ್ರೂಟ್ಸ್. ಹತ್ತಿಯನ್ನು ಮತ್ತು ಅಂಜೂರಕ್ಕೆ ಡಿಫ್ರೆನ್ಸ್ ಏನಂತ ಹೇಳಿದ್ರೆ, ಹತ್ತಿಯಲ್ಲಿ ಹುಳ ಆಗ್ತದೆ, ಇದರಲ್ಲಿ ಹುಳ ಆಗೋದಿಲ್ಲ ಅಷ್ಟೇ. ಅದಕ್ಕೆ ಇದನ್ನ ಡ್ರೈ ಫ್ರೂಟ್ಸ್ಗೆ ಬಳಸ್ತಾರೆ. 800 ವೆರೈಟಿ ಫಿಗ್ ಇದೆ ಪ್ರಪಂಚದಲ್ಲಿ, ಅದರಲ್ಲಿ ಇದೊಂದು ವೆರೈಟಿ. ಇದಕ್ಕೆ ನಾವು ಇಂಗ್ಲೀಷಲ್ಲಿ ಎಲಿಫ್ಯಾಂಟ್ ಇಯರ್ ಫಿಕ್ಸ್ ಅಂತ ಕರಿತೀವಿ. ಯಾಕೆಂದ್ರೆ ಹೇಳಿದ್ರೆ ಎಲೆ ನೋಡಿ, ಇದು ಮೇ ಮಂತ್ ಆಗೋತ್ತಿಗೆ ಹಣ್ಣು ಬೆಳ್ಳಿಗೆ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಹಣ್ಣು ಬಂದರೆ ಬ್ರಾಂಚಸ್ ಅಲ್ಲಿ ಬರೋದಿಲ್ಲ, ಎಲ್ಲ ಟ್ರಂಕ್ ಪಾರ್ಟಲ್ಲಿ ಇರುತ್ತೆ. ಈಗ ಹಲಸಿನಕಾಯಿ ಎಲ್ಲ ಬರುತ್ತೆ, ಆ ಥರ ಬರುತ್ತೆ. ಬಂದಂಥ ಹಣ್ಣನ್ನೆಲ್ಲ ಪ್ಲಕ್ ಮಾಡ್ಬಿಟ್ಟು ಒಂದು 20 ದಿನ ಒಣಗಿಸ್ತಾರೆ. ಒಣಗಿಸಿದಂಥ ಹಣ್ಣನ್ನ ಮಿಷಿನ್ಗೆ ಹಾಕ್ಬಿಟ್ಟು ಕಂಪ್ರೆಸ್ ಮಾಡಿಬಿಟ್ಟು ಒಂದು ಕಾಯಿನ್ ಮಾಡ್ತಾರೆ. ಅದನ್ನ ಮಾಲೆ ಮಾಡಿಬಿಟ್ಟು ಮಾರ್ಕೆಟಲ್ಲಿ ಸೆಲ್ ಮಾಡ್ತಾರೆ. ಯಾವ ಸೀಸನ್ ಬರುತ್ತೆ? ಮೇಯಲ್ಲಿ ಸ್ಟಾರ್ಟ್ ಆಗ್ತದೆ, ಸೆಪ್ಟೆಂಬರ್ ಆಗೋತ್ತಿಗೆ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಈಗ ಏನು ಫ್ಲವರು ಇರಲ್ಲ ಅಲ್ಲ? ಅದರಲ್ಲಿ ಫ್ಲವರ್ ಇಲ್ಲ, ಡೈರೆಕ್ಟ್ ಫ್ರೂಟ್. ಫಸ್ಟ್ ಟೈಮ್ ಇದಂತ ಕ್ರೇಜಿ ಫುಲ್. ಅಲ್ಲ, ಇದು ಕಾರ್ಡಮಮ್, ಏಲಕ್ಕಿ. ಯಾವುದು? ಏಲಕ್ಕಿ ಪ್ರಪಂಚದಲ್ಲಿ 3rd ಎಕ್ಸ್ಪೆನ್ಸಿವ್ ಸ್ಪೈಸಸ್. ಇದು ಜಿಂಜರ್ ಫ್ಯಾಮಿಲಿ. ಅದು ಒಂದು ಗಿಡ ನಟ್ರೆ ಇಷ್ಟು ಗಿಡ ಬೆಳೆಯುತ್ತೆ, ಅದಕ್ಕೆ ಬುಷಸ್ ಅಂತ ಕರೀತಾರೆ. ಇಲ್ಲಿ ಕೆಳಗಡೆಯಿಂದ ಶೂಟ್ ಬರುತ್ತೆ. ಶೂಟ್ ಅಂತ ಹೇಳಿದ್ರೆ ಈ ಥರ ಇರುತ್ತೆ ನೋಡಿ, ಇದು ಶೂಟ್. ಈ ಶೂಟಲ್ಲಿ ಹೂ ಕಾಣಿಸ್ತಿದ್ಯಾ, ಅದು ಏಲಕ್ಕಿದು ಫ್ಲವರ್. ಆ ಫ್ಲವರ್ ಇಂದನೇ ಏಲಕ್ಕಿ ಬರುತ್ತೆ. ಇದರಲ್ಲಿ ನಿಮಗೆ ತುಂಬಾ ಸೈಜಸ್ ಅಲ್ಲಿ ಏಲಕ್ಕಿ ಸಿಗ್ತದೆ. 6 mm, 8 mm, 10 mm or 12 mm. ಎಷ್ಟು ದೊಡ್ಡದಾಗಿರುತ್ತೆ ಏಲಕ್ಕಿ, ಅದರಲ್ಲಿ ಸೀಡ್ ಜಾಸ್ತಿ ಇರುತ್ತೆ. ವರ್ಷದಲ್ಲಿ 2 ಸತಿ ಹಾರ್ವೆಸ್ಟಿಂಗ್ ಮಾಡ್ತಾರೆ, ಒಂದು ಏಪ್ರಿಲ್, ಇನ್ನೊಂದು ಆಗಸ್ಟ್. ಇದು ಇಷ್ಟಕ್ಕೆ ಎಷ್ಟು ಕೆಜಿ ಬರುತ್ತೆ? 1 kg ಹತ್ರ. ಅದ್ರಲ್ಲಿ ನಮಗೆ 5 to ಒಣಗಿಸಿದಾಗ ವೆಯ್ಟ್ಲೆಸ್ ಆಗ್ತದೆ, ಅದಕ್ಕೆ ಅಷ್ಟು ಬರೋದು. ಅದಕ್ಕೆ ಎಕ್ಸ್ಪೆನ್ಸಿವ್. ಕಾಳು ಮೆಣಸು ಅಲ್ಲಿ ನೋಡಿ ಮೇಲ್ಗಡೆ ತುಂಬ ಇದೆ. ಈ ಬಳ್ಳಿ ನಾನು ಸಿಂಬಾಯ್ಡಿಕ್ ಪ್ಲಾಂಟ್ ಅಂತ ಹೇಳ್ತಾರೆ. ಸಿಂಬಾಯ್ಡಿಕ್ ಪ್ಲಾಂಟ್ ಅಂತ ಹೇಳಿದ್ರೆ ಸಪೋರ್ಟಿಗೆ ಒಂದು ಮರ ಇರಬೇಕಾಗ್ತದೆ. ಅದಕ್ಕೆ ಈ ಬಳ್ಳಿನ ಎಲ್ಲ ಮರಕ್ಕೆ ಹಬ್ಬಿಸ್ತಾರೆ. ಈ ಬಳ್ಳಿ ಎಷ್ಟೆತ್ತರ ಬೆಳೆಯುತ್ತೆ ಅಷ್ಟೇ ಪ್ರೊಡಕ್ಷನ್ ಕೊಡುತ್ತೆ. ಇದು ಫೆಬ್ರವರಿ ಟೈಮಲ್ಲಿ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಈ ಟೈಮಲ್ಲಿ ಇದು ಫೆಬ್ರವರಿ ಆಗೋತ್ತಿಗೆ ಅದೇ ಥರ ಗ್ರೀನಲ್ಲೇ ಇರುತ್ತೆ. ಗ್ರೀನಲ್ಲಿ ಇದ್ದಾಗ ಪ್ಲಕ್ ಮಾಡಿ ಉಪ್ಪಿನಕಾಯಿ ಮಾಡ್ಬೋದು. ಪಿಕ್ಕಲ್ ಮಾಡಲಿಕ್ಕೆ ಗ್ರೀನ್ ಪೆಪ್ಪರ್ನ ಯೂಸ್ ಮಾಡ್ತಾರೆ. ಅದೇ ರೀತಿ ಗ್ರೀನಲ್ಲಿ ಇದ್ದಾಗ ಒಂದು 20 days ಗಂಟ ಬಿಸಿಲಲ್ಲಿ ಒಣಗಿಸಿದ್ರೆ ಅದು ಬ್ಲ್ಯಾಕ್ ಪೆಪ್ಪರ್ ಆಗುತ್ತೆ. ಮತ್ತೆ ಒಂದೊಂದು ಬಲೆಯಲ್ಲಿ ಬಿಟ್ಬಿಡ್ತಾರೆ ಮಾರ್ಚ್ ಅಥವಾ ಏಪ್ರಿಲ್ ಗಂಟ. ಯಾಕೆಂತ ಹೇಳಿದ್ರೆ ಹಣ್ಣಾಗ್ಲಿ ಅಂತೇಳಿ. ಇವಾಗ ಗ್ರೀನ್ ಆಗಿದೆ, ಹಣ್ಣಾದ್ಮೇಲೆ ರೆಡ್ ಆಗಿರುತ್ತೆ. ರೆಡ್ ಪೆಪ್ಪರ್ನ ಪ್ಲಕ್ ಮಾಡ್ಬಿಟ್ಟು ನೀರಿಗೆ ಹಾಕಿ ಇಡ್ತಾರೆ ಒಂದು 2-3 ದಿನ. ನೀರಲ್ಲಿ ಇಟ್ಬಿಟ್ಟು ಅದರ ಸಿಪ್ಪೆನೆಲ್ಲ ತೆಗಿತಾರೆ. ತೆಗೆದಾಗ ಒಳಗಡೆ ಒಂದು ಸೀಡ್ ಸಿಗ್ತದೆ, ಅದು ವೈಟ್ ಪೆಪ್ಪರ್. ಪ್ರೊಡಕ್ಷನ್ ಸೇಮ್ ಇರುತ್ತೆ, ಪ್ರೊಸೆಸಿಂಗ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಗ್ರೀನ್ ಪೆಪ್ಪರ್, ಬ್ಲ್ಯಾಕ್ ಪೆಪ್ಪರ್, ವೈಟ್ ಪೆಪ್ಪರ್, 3 ಪೆಪ್ಪರ್ ಒಂದೇ ಬಳಿಯಲ್ಲಿ ತೆಗೆದು. ಆದರೆ ಇದರಲ್ಲಿ ವೈಟ್ ಪೆಪ್ಪರ್ಗಿನ ತುಂಬ ಕಾಸ್ಟ್ಲಿ. ಯಾಕೆಂದರೆ ಇದ್ರೆ ಸಿಪ್ಪೆ ತೆಗೆದಾಗ ಅದರದ್ದು ಫ್ಲೇವರ್ ಆ್ಯಂಡ್ ಸ್ಪೈಸಿನೆಸ್ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಕಾಸ್ಟ್ಲಿ. ಆದರೆ ವೈಟ್ ಪೆಪ್ಪರ್ಲಿ ಮೆಡಿಸಿನ್ ಅಷ್ಟೇ ಇರೋದಿಲ್ಲ. ಯಾಕೆಂದರೆ ಇದ್ರೆ ಸಿಪ್ಪೆ ಜೊತೆ ಹೋಗಿರುತ್ತೆ. ಮೆಡಿಸಿನ್ ಫ್ಲೇವರ್ ಬೇಕಂದ್ರೆ ಬ್ಲ್ಯಾಕ್ ಪೆಪ್ಪರ್ ಯೂಸ್ ಮಾಡ್ಬೋದು. ಫ್ಲೇವರ್ ಆ್ಯಂಡ್ ಸ್ಪೈಸಿ ಜಾಸ್ತಿ ಬೇಕಂದ್ರೆ ವೈಟ್ ಪೆಪ್ಪರ್ನ ಯೂಸ್ ಮಾಡ್ಬೋದು. ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ ನನಗೆ. ನೋಡೋಣ, ಕಹಿನಿ ಇರುತ್ತೆ, ಫ್ಲೇವರ್ನೂ ಇರುತ್ತೆ. ಅದಕ್ಕೆ ಇದರಲ್ಲಿ ಇನ್ಸ್ಟೆಂಟ್ ಕಾಫಿನೂ ಮಾಡ್ಬೋದು, ಫಿಲ್ಟರ್ ಕಾಫಿನೂ ಮಾಡ್ಬೋದು. ರೋಬಸ್ಟದಲ್ಲಿ ನಿಮಗೆ ಫಿಲ್ಟರ್ ಮಾತ್ರ ಮಾಡ್ಲಿಕ್ಕಾಗೋದು. ಅರೇಬಿಕದಲ್ಲಿ 2 ಸಹ ಮಾಡ್ಬೋದು. ಅಂದರೆ ಇದರಲ್ಲಿ ಇನ್ಸ್ಟೆಂಟ್ ಕಾಫಿ ಬಂದುಬಿಟ್ಟು ಬ್ರೂ, ಸನ್ರೈಸ್, ನೆಸ್ಕೆಫೆ ಅದೆಲ್ಲ ಅರೇಬಿಕದಲ್ಲೇ ಮಾಡಿರೋದು. ಹಾಂ, ಮತ್ತು ಫಿಲ್ಟರ್ ಕಾಫಿ ಬಂದುಬಿಟ್ಟು ಸ್ಟಾರ್ಬಕ್ಸ್, CCD ದೊಡ್ಡ ದೊಡ್ಡ ಬ್ರ್ಯಾಂಡಲ್ಲೆಲ್ಲ ಸಿಗ್ತದೆ. ಅದೆಲ್ಲ ಅರೇಬಿಕದಲ್ಲಿ ಡಿಫ್ರೆಂಟ್ ನೋಡಿ. ಎಲೆ ನೋಡಲಿಕ್ಕೆ ಚಿಕ್ಕದಾಗಿರುತ್ತೆ, ಸ್ಟೆಮ್ ಸಹ ಚಿಕ್ಕದಾಗಿರುತ್ತೆ, ಕಾಫಿ ಮಾತ್ರ ದೊಡ್ಡದಾಗಿರುತ್ತೆ. ಅಂದರೆ ರೋಬಸ್ಟ ರೌಂಡ್ ಆಗಿದ್ದರೆ ಅರೇಬಿಕಾ ಓವಲ್ ಆಗಿರುತ್ತೆ. ಅರೇಬಿಕಾ ಕಾಫಿ ವರ್ಷಕ್ಕೆ 6 to 8 kg ಅಂದರೆ 8 kg ಗಂಟ ಪ್ರೊಡಕ್ಷನ್ ಕೊಡುತ್ತೆ. ಅದರಿಂದ 4 kg ಕಾಫಿ ಪೌಡರ್ನ ಮಾಡ್ಬೋದು. ಒಂದು ಪ್ಲಾಂಟ್. ರೋಬಸ್ಟ್ ಗಿಡ 100 ವರ್ಷ ಬದುಕಿರುತ್ತೆ, ಅರೇಬಿಕಾ ಗಿಡ 20 ವರ್ಷ ಮಾತ್ರ ಬದುಕೋದು. ಇದಕ್ಕೆ ಲೈಫ್ ಟೈಮ್ ಕಮ್ಮಿ ಇರೋದ್ರಿಂದ ಅರೇಬಿಕಾ ಕಾಫಿಗೆ ತುಂಬ ಕಾಸ್ಟ್ಲಿ, ಬೆಲೆ ಜಾಸ್ತಿ ಇರುತ್ತೆ. ಇದರ ಹೈಟ್ ಬಂದುಬಿಟ್ಟು 5 feet ಗಂಟ ಬೆಳೆಯುತ್ತೆ. ರೋಬಸ್ಟ ಬಂದುಬಿಟ್ಟು 7 feet ಗಂಟ ಬೆಳೆಯುತ್ತೆ. ಅರೇಬಿಕಾ ಕಾಫಿ ಹಣ್ಣಾಗಬೇಕಂದ್ರೆ ಟೋಟಲ್ ಆಗಿ 9 months ಆಗ್ತದೆ. ಅದಕ್ಕೆ ನವಂಬರ್ ಅಥವಾ ಡಿಸೆಂಬರ್ ಒಳಗಡೆ ಅರೇಬಿಕಾನ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಮತ್ತು ಅರೇಬಿಕಾದ ಬರ್ತ್ ಪ್ಲೇಸ್ ಬಂದುಬಿಟ್ಟು ಇಥೋಪಿಯಾ ಕಂಟ್ರಿ. ಇಥೋಪಿಯಾ ಕಂಟ್ರಿಯಲ್ಲಿ ಕಫಾ ಅಂತ ಒಂದು ಗ್ರಾಮ ಇದೆ. ಅಲ್ಲಿ 15th century ಕಾಫಿನ ಕಂಡುಹಿಡಿತಾರೆ. ಕಫಾ ಅಂತ ಹೆಸರು ಇರುತ್ತೆ ನೋಡಿ, ಅಲ್ಲಿಂದನೇ ಸೀಡಿಗೆ ಕಾಫಿ ಅಂತ ಹೆಸರು ಬರುತ್ತೆ. ಅಲ್ಲಿಂದನೇ ಕಾಫಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಂದ ಕಾಫಿನ ತಂದುಬಿಟ್ಟು ಅರಾಬ್ ಕಂಟ್ರಿಯಲ್ಲಿ ಯಮನ್ ತಂದು ಸ್ಟೇಟ್ ಇದೆ, ಯಮನ್. ಆ ಸ್ಟೇಟಲ್ಲಿ ಕಾಫಿನ ತಂದುಬಿಟ್ಟು ರೋಸ್ಟ್ ಮಾಡ್ತಾ ಇರ್ತಾರೆ. ಆ ಸ್ಟೇಟಲ್ಲಿ ಒಂದು ರೂಲ್ಸ್ ಮಾಡಿರ್ತಾರೆ. ಆ ರೂಲ್ಸ್ ಏನಂತ ಹೇಳಿದ್ರೆ, ಅಲ್ಲಿ ರೋಸ್ಟ್ ಮಾಡಿರುವಂಥ ಕಾಫಿ ಬೀನ್ಸ್ನ ಯಾವ ದೇಶಕ್ಕೆ ಬೇಕಾದರೆ ತಗೊಂಡು ಹೋಗ್ಬೋದಿತ್ತು. ಅದರ ರಾ ಬೀನ್, ಹಸಿ ಬೀಜನ ಮಾತ್ರ ಅಲ್ಲಿ ಬ್ಯಾನ್ ಮಾಡಿರ್ತಾರೆ. ಯಾಕೆಂದರೆ ಇಲ್ಲಿ ಹಸಿ ಬೀನ್ಸ್ ಇದೆ ನೋಡಿ, ಅದು ಹೊರಗೆ ದೇಶಕ್ಕೆ ಬಂದರೆ ಯಾರಾದರೂ ಕಾಫಿ ಪ್ಲಾಂಟೇಶನ್ ಮಾಡಿದ್ರೆ ಆ ಕಂಟ್ರಿಗೆ ಲಾಸ್ ಆಗ್ತದೆ ಅಂತ ಹೇಳ್ಬಿಟ್ಟು ಆದರೂ ಸಹ ಕಾಫಿನ ಗೊತ್ತಿಲ್ಲದಾಗಿನೇ ಸ್ಮಗ್ಲಿಂಗ್ ಮಾಡ್ತಾ ಇರ್ತಾರೆ. ನಮ್ಮ ಇಂಡಿಯಾದಲ್ಲಿ ಬಾಬಾ ಬುಡ್ ಅಂತ ಒಬ್ಬರು ವ್ಯಕ್ತಿ ಇರ್ತಾರೆ. ಅವ್ರು ಇಲ್ಲಿಂದ ಅಲ್ಲಿಗೆ ಮಕ್ಕ ಯಾತ್ರೆಗೆ ಪ್ರಯಾಣ ಮಾಡಿರ್ತಾರೆ.
ಮಕ್ಕ ಯಾತ್ರ ಎಲ್ಲ ಮುಗಿಸ್ಕೊ ಬರ್ಬೇಕಾರೆ ಆ ಕಾಫಿನ ಅವರು ಕುಡಿತಾರೆ. ಆ ಕಾಫಿ ಅವರಿಗೆ ತುಂಬಾ ಇಡ್ಸಿರುತ್ತೆ. ಅದು ನಮ್ಮ ಇಂಡಿಯಾಕ್ಕೆ ಹೇಗಾದ್ರೂ ತರಬೇಕಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಅವಾಗ ಅವರ ಬಿಯರ್ಡ್ ಇದೆ ನೋಡಿ, ಆ ದಾಡಿ ಒಳಗಡೆ 7 ಕಾಫಿ ಬೀನ್ಸ್ ನ ಒಳಗಡೆ ಇಟ್ಕೊಂಡು ಸ್ಮಗ್ಲಿಂಗ್ ಮಾಡಿ ತರ್ತಾರೆ. ತಂದ ಕಾಫಿನ 1670 ಇಯರ್ಸ್ ಅಲ್ಲಿ ಕರ್ನಾಟಕಕ್ಕೆ ತಂದ್ಬಿಟ್ಟು ಇಲ್ಲಿ ಹಾಸನ ಡಿಸ್ಟಿಕ್ ಅಲ್ಲಿ ಚಿಕ್ಕಮಂಗ್ಳೂರಲ್ಲಿ ಚಂದಗಿರಿ ಹಿಲ್ಸ್ ಅಂತ ಇದೆ, ಆ ಬೆಟ್ಟದ ಗಿಡ ಮೇಲೆ ಗಿಡನ ಮಾಡ್ಬಿಟ್ಟು ನಡ್ತಾರೆ. ನಟ್ಟಿದಂತ ಗಿಡದಲ್ಲಿ ಒಂದು 4 ಮನೆ ಜೊತೆ ಸೇರಿಬಿಟ್ಟು ಅಲ್ಲಿ ಒಂದು ಚಿಕ್ಕ ತೋಟ ತರ ಇರುತ್ತೆ. ಆ ಬಾಬಾ ಬುಡನ್ ಇದ್ರ ನೋಡಿ, ಅವ್ರು ಸತ್ತ ಮೇಲೆ ಆ ಊರಿನ ಜನರು ಅವರ ಹೆಸರನ್ನ ಅಲ್ಲಿ ನಾಮಕರಣ ಮಾಡ್ತಾರೆ. ಈಗ ನೀವು ಚಿಕ್ಕಮಂಗ್ಳೂರಿಗೆ ಹೋದ್ರಲ್ಲಿ ಬಾಬಾ ಬುಡನಗಿರಿ ಹಿಲ್ಸ್ ಅಂತ ಕರೀತಾರೆ. ಅವರ ಸಮಾಧಿನೂ ಅಲ್ಲೇ ಇದೆ ನೋಡ್ಲಿಕ್ಕೆ ಸಿಗ್ತದೆ. ಅದೇ ಅವರೇ ಮೊದಲಿಗೆ ಇಂಡಿಯಾಕ್ಕೆ ಮೊದಲು ಅವರು ಕಾಫಿ ತಂದಿರೋದು. ಮತ್ತೆ ಕಾಫಿ ತಂದು ಎಲ್ಲರಿಗೆ ಅವರೇ ತಿಳಿಸಿ ಕೊಟ್ಟಿದ್ದು. ಅದಕ್ಕೆ ಅವ್ರನ್ನ ಫಾದರ್ ಆಫ್ ಕಾಫಿ ಅಂತ ಕರೀತಾರೆ. ಮತ್ತೆ ಆ ಸೀಡ್ ಬಂದ್ಬಿಟ್ಟು ಅರಬ್ ಕಂಟ್ರಿಯಿಂದ ಬಂದಿರುತ್ತೆ, ಅದಕ್ಕೆ ಅರಾಬಿಕಾ ಅಂತ ಕರೀತಾರೆ. ಅರೇಬಿಕಾದಲ್ಲಿ 129 ಬ್ರೀಡ್ಸ್ ಇದೆ, 129 ಬ್ರೀಡ್ ಇದೆ, ಅಂದ್ರೆ ಅದರದ್ದು ಬ್ರೀಡ್ಸ್. ಅದ್ರ ಇಂಡಿಯಾದಲ್ಲಿ ಬಂದ್ಬಿಟ್ಟು 5 ಬ್ರೀಡ್ಸ್ ಇದೆ. ಅದರಲ್ಲಿ ಬೆಸ್ಟ್ ಬ್ರೀಡ್ ಬಂದ್ಬಿಟ್ಟು ಕಾವೇರಿ ಪ್ಲಾಂಟ್ಸ್. ಅದು ನಿಮಗೆ AAA ಅಂತ ಕಾಫಿ ಸಿಗ್ತದೆ, ಅಂದ್ರೆ CCD ಸ್ಟಾರ್ಬಕ್ಸ್ ಅಲ್ಲಿ ಸ್ವಲ್ಪ ಬೀನ್ಸ್. ಅದು ಪ್ಲಾಂಟ್ ಬಂದ್ಬಿಟ್ಟು ಈ ತರ ಇರುತ್ತೆ. ಇದರಲ್ಲಿ ನಿಮಗೆ ಹಾಗೆ ಅಲ್ಲಿ ತೋರಿಸ್ತೀನಿ, ಅದು ದೊಡ್ಡ ಸೀಡ್. ಇದು ಬಂದ್ಬಿಟ್ಟು ಚಂದ್ರಗಿರಿ ಅಂತ, ಇದು ಅದೇ ಚಂದ್ರಗಿರಿ ಹಿಲ್ಸ್ ಇಂದ ಬಂದಿದೆ. ಆ ಥರ ಬ್ರೀಡ್ಸ್ ಇರುತ್ತೆ ತುಂಬಾ, 6/7, 8/7 ಆ ಥರ. ಆ್ಯಂಡ್ ಈ ಅರೇಬಿಕಾ ಕಾಫಿ ಪೌಡರ್ ಇದ್ದರೆ 100 ಗ್ರಾಮ್ ಪೌಡರಲ್ಲಿ 1.5 ಮಿಲಿಗ್ರಾಮ್ ಕೆಫೆನ್ ಇರುತ್ತೆ. ರೋಬಸ್ಟದಲ್ಲಿ 2.9 ಮಿಲಿಗ್ರಾಮ್ ಕೆಫೆನ್ ಇರುತ್ತೆ. ಕೆಫೆನ ನೀವು ಡೈಲಿ 300 mg ಕೆಫೆನ್ನ ಬಾಡಿಗೆ ಕನ್ಸ್ಯೂಮ್ ಮಾಡ್ಬೋದು. ತುಂಬ ಕೆಫೆನ್ನ ಕುಡಿದ್ರೆ ನಿದ್ದೆ ಬರಲ್ಲ, ಮತ್ತೊಬ್ಬೊಬ್ಬರಿಗೆ ವೆಯ್ಟ್ ಗೇನ್ ಆಗ್ತದೆ, ವೆಯ್ಟ್ ಲಾಸ್ ಆಗ್ತದೆ, ಎಲ್ಲಿಕ್ಕಾಗಲ್ಲ. ಯಾಕೆಂತೇಳಿದ್ರೆ ಬ್ಲಡ್ ಚೇಂಜ್ ಇರುತ್ತೆ ಅದಕ್ಕೋಸ್ಕರ. ಇನ್ನೊಂದು BP ಜಾಸ್ತಿ ಆಗ್ತದೆ. ಇದು 3 ಸೈಡ್ ಎಫೆಕ್ಟ್ ಇರುತ್ತೆ. ನೀವು ಹೆಲ್ತ್ ವೈಸ್ ನೋಡಿದರೆ ಅರೇಬಿಕಾನೇ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ಅರೇಬಿಕಾದಲ್ಲಿ ಕೆಫೆನ್ ಕಮ್ಮಿ ಇರುತ್ತೆ. ಅದಕ್ಕೇ ಈ ಪ್ರಪಂಚದಲ್ಲಿ 70% ಅರೇಬಿಕಾ ಕಾಫಿನೇ ಕುಡಿತಾರೆ, 30% ಮಾತ್ರ ರೋಬಸ್ಟಾ ಕಾಫಿನ ಕುಡಿಯೋದು. ಕೆಫೆನಿಂದ ಹೆಲ್ತ್ ಬೆನಿಫಿಟ್ ಇದೆ. ಕೆಫೆನ್ ಕುಡಿಯೋದ್ರಿಂದ ಬಾಡಿನ ಬೂಸ್ಟ್ ಮಾಡುತ್ತೆ, ಫ್ಯಾಟಿ ಲಿವರ್ ಮತ್ತೆ ಹಾರ್ಟಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ಜಿಮ್ ಅವ್ರು ಮತ್ತೆ ಫಾರಿನ್ ಅವರು ಮಾತ್ರ ತುಂಬಾ ಬ್ಲ್ಯಾಕ್ ಕಾಫಿ ಅಂದ್ರೆ ಕಹಿಯಾಗಿರುವಂಥ ಬ್ಲ್ಯಾಕ್ ಕಾಫಿನ ಕುಡಿತಾರೆ. ಅದಕ್ಕೆ ತುಂಬಾ ಕುಡಿಬಾರ್ದು, ಲಿಮಿಟೆಡ್ ಆಗಿ ಕನ್ಸ್ಯೂಮ್ ಮಾಡ್ಬೋದು, 300 to 400 mg. ಮತ್ತೆ ಕಾಫಿ ಪ್ಲಾಂಟೇಶನ್ ಬೆಳೆಸಬೇಕಂದ್ರೆ ಬ್ಲ್ಯಾಕ್ ಅಂಡ್ ರೆಡ್ ಸಾಯಿಲ್ 2 ಮಣ್ಣು ಮಿಶ್ರಣ ಆಗಿರ್ಬೇಕು ಈ ತರ. ಮತ್ತೆ ಹಿಲ್ ಸ್ಟೇಷನ್ ಬೇಕಾಗ್ತದೆ, ಯಾಕೆಂದ್ರೆ ಮಳೆಗಾಲದಲ್ಲಿ ನೀರು ತುಂಬ ಬೇಕು, ಆದ್ರೆ ನೀರು ಯಾವುದು ನಿಲ್ಬಾರ್ದು, ಎಲ್ಲ ಫ್ಲೋ ಆಗಬೇಕು. ಅದಕ್ಕೆ ಹಿಲ್ ಸ್ಟೇಷನ್ ಅಲ್ಲಿ ಮಾತ್ರ ಕಾಫಿ ಗಿಡ, ಟೀ ಗಿಡನ ಜಾಸ್ತಿ ಬೆಳೆಸ್ತಾರೆ. ಮತ್ತೆ ಅರೇಬಿಕಾ ಗಿಡಕ್ಕೆ 90% ಶೇಡ್ ಇದ್ರೆ ರೋಬಸ್ಟಾಕ್ಕೆ 70% ಶೇಡ್ ಇರಬೇಕು. ತುಂಬಾ ಬಿಸಿಲು ಬಿದ್ದರೆ ಗಿಡ ಎಲ್ಲ ಸತ್ತೋಗ್ತದೆ. ಗಿಡನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಮರ ಬೆಳೆಸ್ತಾರೆ. ಅದಕ್ಕೆ ನಿಮಗೆ ಕಾಫಿ ಪ್ಲಾಂಟೇಶನ್ ನೋಡಿದಾಗ ಫಾರೆಸ್ಟ್ ತರ ಕಾಣಿಸುತ್ತೆ, ಯಾವುದು ಫಾರೆಸ್ಟ್ ಅಲ್ಲ, ಎಲ್ಲ ನೆರಳಿಗೋಸ್ಕರ ಮರ ಬೆಳೆಸ್ತಾರೆ. ಈಗ ಟೀ ಪ್ಲಾಂಟೇಶನ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಟೀ ಪ್ಲಾಂಟೇಶನ್ಗೆ ಬಿಸಿಲು ಜಾಸ್ತಿ ಬೇಕು, ಕಾಫಿ ಪ್ಲಾಂಟೇಶನ್ಗೆ ನೆರಳು ಜಾಸ್ತಿ ಬೇಕು, ಅಷ್ಟೇ ಡಿಫ್ರೆನ್ಸ್. ಚಿಕೋರಿ ಅಂತ ಕೇಳಿದ್ರ? ಚಿಕೋರಿ ಚಿಕೋರಿ ಅಂತ ಹೇಳಿದ್ರೆ ಕೆಮಿಕಲ್ ಅಲ್ಲ, ಒಂದು ಪ್ಲಾಂಟ್. ಆ ಗಿಡನ ಬೆಳೆಸ್ಬೇಕಂದ್ರೆ ಹಾಟ್ ಆದಂಥ ಕ್ಲೈಮೇಟ್ ಇರಬೇಕು. ಅದಕ್ಕೆ ಗುಜರಾತ್, UP ಅಲ್ಲೆಲ್ಲ ಜಾಸ್ತಿ ಬೆಳೆಸ್ತಾರೆ. ಆ ಗಿಡದ ರೂಟ್ ಇದೆ ನೋಡಿ, ಅದು ನೋಡಲಿಕ್ಕೆ ಮೂಲಂಗಿ ಥರ ಇರುತ್ತೆ, ರ್ಯಾಡಿಶ್ ಥರ. ಆ ರೂಟ್ನ ಕಟ್ ಮಾಡಿ ಡ್ರೈ ಮಾಡಿ ಪೌಡ್ರ್ ಮಾಡಿ ಕಾಫಿ ಪೌಡ್ರಿಗೆ ಮಿಕ್ಸ್ ಮಾಡ್ತಾರೆ. ಅವಾಗ ಕಾಫಿ ಪೌಡ್ರ್ ಯಾವುದು, ಚಿಕೋರಿ ಪೌಡ್ರ್ ಯಾವುದು ಅಂತ ಗೊತ್ತಾಗಲ್ಲ, ಎರಡು ಒಂದೇ ರೀತಿ ಇರುತ್ತೆ. ಈಗ ನಿಮಗೆ ಒಂದು ಪ್ಯೂರ್ ಕಾಫಿ ಬೇಕು ಅಂತ ಹೇಳಿದರೆ ಮಾರ್ಕೆಟಲ್ಲಿ ಸಿಗಲ್ಲ. ಮಾರ್ಕೆಟಲ್ಲಿ ನಿಮಗೆ ರೋಸ್ಟ್ ಮಾಡಿರ್ತಾರೆ, ಆ ಕಾಫಿ ಬೀನ್ ಸಿಗ್ತದೆ, ಅದನ್ನು ನೀವು ಮನೆಗೆ ತಕ್ಕ ಬಂದುಬಿಟ್ಟು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡ್ಬೋದು, ಅದು ಪ್ಯೂರ್ ಕಾಫಿ. ಇಲ್ಲಾಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡಿರ್ತಾರೆ, ಅವ್ರ ಜೊತೆ ನೀವು ಹೇಳಿ ಪ್ಯೂರ್ ಕಾಫಿ ಬೇಕು ಅಂತ ಅವ್ರು ಗ್ರೈಂಡ್ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ಅಕಸ್ಮಾತ್ ಯಾವುದಾದ್ರೂ ಪ್ಲಾಂಟೇಶನ್ಗೆ ಹೋದರೆ ಅಲ್ಲಿ ನಿಮಗೆ ಕಾಫಿ ಬೀನ್ ಅಥವಾ ಪ್ಯೂರ್ ಕಾಫಿ ಪೌಡರ್ ಸಿಗ್ತದೆ. ಪ್ಯೂರ್ ಕಾಫಿ ಅಂತ ಹೇಳಿದರೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ತುಂಬ ಕಹಿಯಾಗಿರುತ್ತೆ. ಆ ಪೌಡರ್ ನಿಮ್ಮ ಜೊತೆ ಇದ್ದರೆ 8 ವರ್ಷದಿಂದ 10 ವರ್ಷ ಗಂಟ ಮನೇಲಿ ಇಟ್ಕೊಳ್ಬೋದು, ಹಾಳಾಗೋದಿಲ್ಲ. ಆ ಪ್ಯೂರ್ ಕಾಫಿಗೆ ಒಂದು ಬ್ರ್ಯಾಂಡ್ ಹೆಸರಾಗಿ ತರಬೇಕಂದ್ರೆ ಮಾರ್ಕೆಟ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮೈಲ್ಡ್ ಕಾಫಿಯಿಂದ ಮಾಡ್ತಾರೆ, ಇನ್ನೊಂದು ಬ್ಲೆಂಡೆಡ್ ಕಾಫಿ ಅಂತ ಮಾಡ್ತಾರೆ. ಮೈಲ್ಡ್ ಕಾಫಿ ಅಂತ ಹೇಳಿದ್ರೆ 70% ಇನ್ಸ್ಟೆಂಟ್ ಕಾಫಿ ಪೌಡರಿಗೆ 30% ಚಿಕೋರಿನ ಮಿಕ್ಸ್ ಮಾಡಿರ್ತಾರೆ. ಇಲ್ಲಾಂದ್ರೆ 60% ಫಿಲ್ಟರ್ ಕಾಫಿ ಪೌಡರಿಗೆ 40% ಚಿಕೋರಿನ ಮಿಕ್ಸ್ ಮಾಡಿರ್ತಾರೆ. ಒಂದೊಂದು ಬ್ರ್ಯಾಂಡ್ ಅವರು ಒಂದೊಂದು ಥರ ಮಿಕ್ಸ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ಚಿಕೋರಿ ಮಿಕ್ಸ್ ಮಾಡೋದ್ರಿಂದ ಮಾರ್ಕೆಟಿಗೆ 4 ರೀತಿಯ ಬೆನಿಫಿಟ್ ಸಿಗ್ತದೆ. ಒಂದು ಬೆನಿಫಿಟ್ ಏನಂತ ಹೇಳಿದ್ರೆ ಪ್ಯೂರ್ ಕಾಫಿ ತುಂಬ ಕಹಿ ಇರುತ್ತೆ, ಆ ಕಹಿನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಚಿಕೋರಿ ಹಾಕ್ತಾರೆ. ಅವಾಗ ಕಾಫಿದ ಟೇಸ್ಟ್ ಕಮ್ಮಿ ಆಗ್ತದೆ, ಚಿಕೋರಿದ ಟೇಸ್ಟ್ ಜಾಸ್ತಿ ಆಗ್ತದೆ. ಇನ್ನೊಂದು ಬೆನಿಫಿಟ್ ಏನು ಅಂತ ಹೇಳಿದ್ರೆ ಪ್ರೈಸ್ ನ ಕಮ್ಮಿ ಮಾಡ್ಲಿಕ್ಕೆ. ಈಗ ಪ್ಯೂರ್ ಕಾಫಿಗೆ ತುಂಬಾ ರೇಟ್ ಜಾಸ್ತಿ, ಚಿಕೋರಿ ಕಡಿಮೆ ಬೆಲೆಗೆ ಸಿಗ್ತದೆ. ಎಷ್ಟು ಚಿಕೋರಿ ಮಿಕ್ಸ್ ಮಾಡಿರ್ತಾರೆ ಅಷ್ಟೇ ಪ್ರೈಸ್ ಕಮ್ಮಿ ಆಗ್ತದೆ, ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಇನ್ನೊಂದು ಕಲರ್ ಬರ್ಲಿ ಅಂತ ಹಾಕ್ತಾರೆ. ಪ್ಯೂರ್ ಕಾಫಿ ಇದ್ರೆ ಗೋಲ್ಡನ್, ಅದು ಕಾಫಿಯಲ್ಲಿ ಅಷ್ಟು ಕಲರ್ ಕೊಡಲ್ಲ. ಅದಕ್ಕೆ ಚಿಕೋರಿ ಹಾಕಿದ್ರೆ ಡಾರ್ಕ್ ಬ್ರೌನ್ಗೆ ಬರುತ್ತೆ, ಚಿಕೋರಿ ಕಲರ್ ಕೊಡುತ್ತೆ, ಥಿಕ್ನೆಸ್ ಕೊಡುತ್ತೆ. ಇನ್ನೊಂದು ಬೆನಿಫಿಟ್ ಏನಂತ ಹೇಳಿದ್ರೆ ಒಂದು ಕಾಫಿಗೆ ಒಂದು ಎಕ್ಸ್ಪೈರಿ ಡೇಟೇ ಇರಲಿ ಅಂತ. ಈಗ ಪ್ಯೂರ್ ಕಾಫಿ ನಿಮ್ ಜೊತೆ ಇದ್ರೆ 10-20 ವರ್ಷ ಇಟ್ಕೊಳ್ಬೋದು, ಚಿಕೋರಿ ಮಿಕ್ಸ್ ಮಾಡಿದ್ಮೇಲೆ 6 ತಿಂಗಳು ಮಾತ್ರ ಇಟ್ಕೊಳ್ಬೋದು. ಯಾಕೆಂತ ಹೇಳಿದ್ರೆ ಓಪನ್ ಮಾಡಿಟ್ರೆ ಸಾಕು, ಸ್ವಲ್ಪ ದಿನ ಆಗಿದ್ಮೇಲೆ ನೋಡಿ ಅದು ಗಟ್ಟಿಯಾಗಿರುತ್ತೆ. ಆ ರೀತಿ ಗಟ್ಟಿ ಆದಾಗ ನೀವೇನ್ ಮಾಡ್ತೀರಾ, ಪ್ಯಾಕೆಟ್ ಕೆಟ್ಟೋಗಿರ್ಬೋದು ಅಂತೇಳಿ ಬಿಸಾಡ್ತೀರಾ, ಬೇರೆ ಕಾಫಿನ ತರ್ತೀರಾ, ಅವಾಗ ಮಾರ್ಕೆಟ್ಗೆ ಬೆನಿಫಿಟ್ ಸಿಗ್ತದೆ. ಆ ರೀತಿ ಚಿಕೋರಿ ಆಡ್ ಮಾಡಿದ್ಮೇಲೆ ಇನ್ಸ್ಟೆಂಟ್ ಕಾಫಿ ಮಾಡ್ತಾರೆ, ಆಮೇಲೆ ಬ್ರ್ಯಾಂಡ್ ಹೆಸರು ಇಡ್ತಾರೆ. ಅದೇ ಸನ್ರೈಸ್, ನೆಸ್ಕೆಫೆ, ಬ್ರೂ, ಲೆವಿಸ್ಟಾ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು 100ಗಿಂತ ಮೇಲೆ ಇರುತ್ತೆ. ನೀವು ಮಾರ್ಕೆಟ್ಗೆ ಹೋದಾಗ ಎಲ್ಲಾ ಪ್ಯಾಕೆಟ್ ಹಿಂದ್ಗಡೆ ಓದಿ ಎಷ್ಟು ಕಾಫಿ ಇದೆ, ಎಷ್ಟು ಚಿಕೋರಿ
ಚಿಕೋರಿ ಇದೆ ಅಂತ ಮೆನ್ಷನ್ ಮಾಡಿರ್ತಾರೆ. ಹ್ಮ್ ಚಿಕೋರಿ ಬೇಕಂತ ಹೇಳಿದ್ರೆ ಕಮ್ಮಿ ಯೂಸ್ ಮಾಡ್ಬೋದು, 80-20 ರೇಷೋ. ಅದು ನಿಮಗೆ ಫಿಲ್ಟರ್ ಕಾಫಿಗೆ 80% ಕಾಫಿ ಇರಬೇಕು, 20% ಚಿಕೋರಿ ಇದ್ರೆ ತುಂಬ ಬೆಸ್ಟ್ ಆಗಿರುತ್ತೆ ಫಿಲ್ಟರ್ ಕಾಫಿಗೆ. ನಿಮಗೆ ಚಿಕೋರಿ ಪೌಡರ್ ಬೇಡ ಅಂತ ಹೇಳಿದ್ರೆ ಬ್ಲೆಂಡೆಡ್ ಕಾಫಿ ಪೌಡರ್ ಸಿಗ್ತದೆ. ಬ್ಲೆಂಡೆಡ್ ಕಾಫಿಲಿ ಚಿಕೋರಿನ ಮಿಕ್ಸ್ ಮಾಡಲ್ಲ, ಅರಾಬಿಕಾ ರೋಬಸ್ಟಾ ಎರಡು ಕಾಫಿನ ಮಿಕ್ಸ್ ಮಾಡಿಬಿಟ್ಟು ಬ್ಲೆಂಡ್ ಮಾಡಿ ಇಡ್ತಾರೆ. ಅದರಲ್ಲಿ ನೀವು ಫಿಲ್ಟರ್ ಕಾಫಿ ಆದ್ರೂ ಮಾಡ್ಬೋದು, ಇನ್ಸ್ಟೆಂಟ್ ಕಾಫಿ ಆದ್ರೂ ಮಾಡ್ಬೋದು, ಅದರದ್ದು ಕಹಿ ಇರುತ್ತೆ ಅಂತಷ್ಟೇ. ಫಿಲ್ಟರ್ ಕಾಫಿನೇ ಬೆಸ್ಟ್. ಇನ್ಸ್ಟಂಟ್ ಆದರೆ ಅದೇ ಚಿಕ್ಕೋರಿ. ಈಗ ಮಾರ್ಕೆಟಲ್ಲಿ ಯಾವ್ದು ಚೆನ್ನಾಗಿ ಒಳ್ಳೆ ಇದು ಅಂತ ಯಾವುದು ಬ್ರ್ಯಾಂಡ್ ಇವಾಗ? ನಿಮಗೆ ಇನ್ಸ್ಟೆಂಟ್ ಬೇಕಾ ಫಿಲ್ಟರ್ ಬೇಕಾ? ಇನ್ಸ್ಟೆಂಟಲ್ಲಿ ಯಾವುದು? ಇನ್ಸ್ಟೆಂಟಲ್ಲಿ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಟಾಟಾ ಗೋಲ್ಡ್ ತಗೊಳ್ಳಿ, ನೆಸ್ಕೆಫೆ ಗೋಲ್ಡ್ ತಗೊಳ್ಳಿ. ಅದು ಬಿಟ್ಟರೆ ಡೇವಿಡ್ ಆಫ್ ನೆಸ್ಕೆಫೆ ಅಲ್ಲ, ಗೋಲ್ಡ್ ನೆಸ್ಕೆಫೆ ಗೋಲ್ಡ್. ಚಿಕೋರಿ ಬೇಕು ಅಂತಂದ್ರೆ ನೆಸ್ಕೆಫೆ, ಚಿಕೋರಿ ಬೇಡ ಅಂತಂದ್ರೆ ಗೋಲ್ಡ್ ಹ್ಮ್ ಮೆನ್ಷನ್ ಮಾಡಿರ್ತಾರೆ. ಪ್ಯಾಕೆಟ್ ಹಿಂದ್ಗಡೆ ಓದಿದ್ರೆ ಗೊತ್ತಾಗ್ತದೆ. ಹ್ಮ್ ಆ ಥರ ಮಾಲ್ಗುಡಿ ಬ್ಲೆಂಡೆಡ್, ಆ ಥರ ತುಂಬ ಬ್ರ್ಯಾಂಡ್ಸ್ ಇದೆ. ಮಾಲ್ಗುಡಿ ತಗೊಂಡ್ಬಂದಿದ್ದೀವಿ. ಅದು ಮಾಲ್ಗುಡಿ ಬ್ಲೆಂಡೆಡ್. ರೀಸೆಂಟ್ ಆಗಿ ತಗೊಂಡು ಕುಡಿತಾ ಇಲ್ಲ. ಅಂದ್ರೆ ಸ್ವಲ್ಪ ಕಹಿ ತರ ತುಂಬಾ ಇದೆ ಅದು. ಮಾಲ್ಗುಡಿಯಲ್ಲಿ ಚಿಕೋರಿ ಆಗ್ತದೆ. ಮಾಲ್ಗುಡಿ ಬ್ಲೆಂಡೆಡ್ ಅಂತ ಬರುತ್ತೆ. ಇನ್ಸ್ಟಂಟ್ ಅಲ್ಲ ಅದು. ಲಿಯೋ ಬ್ಲೆಂಡೆಡ್. ಇನ್ಸ್ಟೆಂಟ್ ಅಲ್ಲ, ಎಕ್ಸ್ಪ್ರೆಸ್ಸೋನು ತುಂಬಾ ಕಹಿ ಇರುತ್ತೆ. ಅದೆಲ್ಲ ಕೆಫೆನ್ 30 ml ಕೊಡ್ತಾರೆ. ಎಕ್ಸ್ಪ್ರೆಸ್ ನಾವು ಕುಡಿದ್ವಲ್ಲ ಅವತ್ತು. ಅದೇ ಯಾಕಂದ್ರೆ ಕೆಫೆನ್ ಬೇಕಾ ಅದನ್ನ ಕನ್ಸ್ಯೂಮ್ ಮಾಡಿ ಕೊಟ್ಟಿದ್ದು ಅರೌಂಡ್ ಎಷ್ಟು 550 ಎಷ್ಟೋ ಕೊಟ್ವಿ. ಇಂಡಿಯಾ ಫಾರ್ ಮೈಲ್ಡ್ ಕಾಫಿ ಅಂದ್ರೆ ಬಟ್ ಚೆನ್ನಾಗಿರಲಿಲ್ಲ ಟೇಸ್ಟ್. ಇಂಡಿಯಾದವರು ಟೇಸ್ಟಿಗೆ ಕುಡಿಯೋದು, ಫಾರಿನ್ ಅವರು ಏನಂತ ಹೇಳಿದ್ರೆ ಕೆಫೆನ್ ನ ಕನ್ಸ್ಯೂಮ್ ಮಾಡ್ಲಿಕ್ಕೋಸ್ಕರ ಕುಡಿಯೋದು. ಅದಕ್ಕೆ ಅಲ್ಲಿ ಜಾಸ್ತಿ ಬ್ಲಾಕ್ ಕಾಫಿ ಯೂಸ್ ಮಾಡ್ತಾರೆ. ನಾವು ಇಂಡಿಯಾದಲ್ಲಿ ಟೇಸ್ಟಿಗೋಸ್ಕರ ಕುಡಿಯೋದು, ಅದಕ್ಕೆ ಮಿಲ್ಕ್ ಚಿಕೋರಿ ಹಾಕಿ ಕುಡಿತೀವಿ, ಅಂದ್ರೆ ಕಹಿನ ಕಮ್ಮಿ ಮಾಡಿ ಕುಡಿಯೋದು. ನನಗಂತೂ ಆಸಮ್ ಎಕ್ಸ್ಪೀರಿಯನ್ಸ್ ಅಪ್ಪ ಇದಂತೂ. ನನಗೆ ಆ್ಯಕ್ಚುಲಿ ಇದು ಸಖತ್ ಇಷ್ಟ ಈ ಥರ ಎಲ್ಲ ಹೋಗಬೇಕು ಅಂತ. ಆ್ಯನಿವರ್ಸರಿ ದಿನ ಇವತ್ತು ನನಗೆ ಫುಲ್ಲು ನನಗೇನು ಆಸೆ ಇದೆಯೋ ಅದು ನೆರವೇರ್ತು ಗೈಸ್. ಅಯ್ಯಪ್ಪ, ಅದಕ್ಕೆ ಸ್ವಲ್ಪ ಬಿಸಿಲು ಬಿದ್ದರೆ ಸಾಕು, ಆ ಎಲೆ ಸಿಲ್ವರ್ ಕಲರ್ ತರ ಪಳ ಅಂತ ಹೊಳಿತದೆ. ಅಲ್ಲಿ ಕಾಣಿಸ್ತಿದೆ ಮೇಲ್ಗಡೆ ಅದಕ್ಕೆ ಇದನ್ನ ಸಿಲ್ವರ್ ಓಕ್ ಅಂತ ಕರೀತಾರೆ. ಈ ಮರನ ಕಾಫಿ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ 5 ವರ್ಷಕ್ಕೆ ಮುಂಚೆನೇ ನಡಬೇಕು, ಅಂದ್ರೆ ಮಾತ್ರ ಕಾಫಿ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗೋದು. ಯಾಕೆ ಅಂತ ಹೇಳಿದ್ರೆ ಕಾಫಿದ ಚಿಕ್ಕ ಗಿಡ ನಡ್ತೀರಾ ಸ್ಟಾರ್ಟಿಂಗ್ ಅಲ್ಲಿ, ಅದಕ್ಕೆ ನೀರು ಬೇಕಾಗ್ತದೆ. ಮಳೆಗಾಲದಲ್ಲಿ ನೀರಿಗೆ ತೊಂದರೆ ಇರೋದಿಲ್ಲ, ಬೇಸಿಗೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಮಳೆಗಾಲದಲ್ಲಿ ಬಿದ್ದಂಥ ನೀರನ್ನ ಈ ಮರದ ಬೇರಿದೆ ನೋಡಿ, ಅದು ಅಬ್ಸರ್ವ್ ಮಾಡುತ್ತೆ. ಬೇರಿಂದ ನೀರನ್ನೆಲ್ಲ ಏರ್ಕೊಂಡು ಮರದ ಒಳಗಡೆ ನೀರನ್ನ ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತೆ. ಮತ್ತೆ ಬೇಸಿಗೆಗಾಲದಲ್ಲಿ ಅದೇ ಬೇರಿಂದ ಎಲ್ಲ ಕಾಫಿ ಪ್ಲಾಂಟ್ಗೆ ತಾನಾಗಿ ನೀರು ಕೊಡುತ್ತೆ. ಅದಕ್ಕೆ ನಾವು ಕಾಫಿ ಪ್ಲಾಂಟೇಶನ್ ಅಲ್ಲಿ ಮದರ್ ಆಫ್ ಕಾಫಿ ಅಂತ ಕರೀತಾರೆ. ನೀರಿಗೋಸ್ಕರನೇ ಈ ಮರನ ಟೀ ಪ್ಲಾಂಟೇಶನ್ ಒಳಗಡೆ, ಕಾಫಿ ಪ್ಲಾಂಟೇಶನ್ ಒಳಗಡೆ ಜಾಸ್ತಿ ಬೆಳೆಸ್ತಾರೆ. ಕ್ರಿಕೆಟ್ ಬ್ಯಾಟ್ಸ್ ಮಾಡ್ತೀವಿ, ಯೂಸ್ ಅಂತ ಕ್ರಿಕೆಟ್ ಬ್ಯಾಟ್ಸ್, ಪೆನ್ಸಿಲ್ ಮಾಡಲಿಕ್ಕೆಲ್ಲ ಯೂಸ್ ಆಗ್ತದೆ. ಲೈಫ್ ಟೈಮ್ ಬಂದ್ಬಿಟ್ಟು 120 years ಇರುತ್ತೆ, 120 ವರ್ಷ. ನೋಡಿ ಇದೊಂದು ವೆರೈಟಿ ಕಾಫಿ, ಲಿಬೇರಿಕಾ ಟ್ರೀನೇ ಇದೆ ಇಲ್ಲ ಇದು. ಯಾವುದು? ಅಯ್ಯೋ ಇದೇನಿದೆ ಟ್ರೀ ಥರ ಆಗ್ಬಿಟ್ಟಿದೆ ಇದು. ಲಿಬೇರಿಕನ್ ಕಾಫಿ ಅಂದ್ರೆ ಇದು ಲೈಬೇರಿಯನ್ ಕಂಟ್ರಿಯಿಂದ ಈ ಕಾಫಿನ ತಂದಿರ್ತಾರೆ, ಅದಕ್ಕೆ ಇದೆಲ್ಲ ಲಿಬೇರಿಕಾ ಕಾಫಿ ಅಂತ ಕರೆಯೋದು. ಇಂಡಿಯಾದವರು ನಾವು ಇದನ್ನ ಮರ ಕಾಫಿ ಅಂತ ಕರಿತೀವಿ. ಇದನ್ನ ಕುಡಿಯೋಕ್ಕಾಗಲ್ಲ, ಅಷ್ಟು ಕಹಿ ಇರುತ್ತೆ. ಇದನ್ನ ಎಲ್ಲೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ -degree ಟೆಂಪರೇಚರ್ ಇದ್ರೆ ಅಲ್ಲಿ ಬಾಡಿನ ಹೀಟ್ ಮಾಡ್ಲಿಕ್ಕೆ ಕುಡಿತಾರೆ. ಅದು ಬಿಟ್ಟರೆ ಫಿಲಿಪೀನ್ಸ್ ಅಲ್ಲಿ ಜಾಸ್ತಿ ಕುಡಿತಾರೆ, ಬಾಕಿ ಎಲ್ಲಿ ಯೂಸ್ ಮಾಡೋದಿಲ್ಲ. ಇದು ಇಂಡಿಯಾದಲ್ಲಿ ಹೇಗೆ ಬಂದಲ್ಲಿದ್ರೆ ಈ ಬ್ರಿಟಿಷರ್ ಅವರು ಇದ್ದಾರೆ ನೋಡಿ, ಅವರು ಪ್ಲಾಂಟೇಶನ್ ಮಾಡುವಾಗ ಬೌಂಡ್ರಿ ಬರುತ್ತೆ ನೋಡಿ, ಈಗ ಇಲ್ಲೊಂದು ಬೌಂಡ್ರಿ ಬರುತ್ತೆ, ಆ ಬೌಂಡ್ರಿ ಸೈಡಲ್ಲಿ ನಟ್ಟಿರ್ತಾರೆ. ಯಾಕಂದ್ರೆ ಇಲ್ಲೊಂದು ಕಾಫಿ ಪ್ಲಾಂಟೇಶನ್ ಇದೆ ಅಂತ ಗೊತ್ತಾಗ್ಲಿ ಅಂತೇಳಿ ಶೋ ಪ್ಲಾಂಟಿಗೋಸ್ಕರ ನಟ್ಟಿರ್ತಾರೆ. ಈ ಕಾಫಿನ ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಮಾಡಲ್ಲ, ಯಾಕಂದ್ರೆ ಡಿಮ್ಯಾಂಡ್ ಇಲ್ಲ. 1 kg 200 ರೂಪಾಯಿ ಅಷ್ಟು ಚೀಪ್ ಆಗಿರುತ್ತೆ ರೇಟ್. ಟೇಸ್ಟ್ ನೋಡಿದ್ರೆ ಸ್ಮೋಕಿ ಫ್ಲೇವರ್ ಅಂದ್ರೆ ಹೊಗೆ ಟೇಸ್ಟ್ ಕೊಡುತ್ತೆ. ಕೆಫೆನ್ ನೋಡಿದ್ರೆ ತುಂಬಾ ಕಮ್ಮಿ, 100 ಗ್ರಾಮ್ ಪೌಡರ್ಲಿ 1.2 mg ಕೆಫೆನ್, ಲೆಸ್ ಕೆಫೆನ್, ವೆರಿ ಬಿಟರ್. ಇದರ ಹೈಟ್ ಬಂದ್ಬಿಟ್ಟು 18 feet ಗಂಟ ಬೆಳೆಯುತ್ತೆ. ಲೈಫ್ ಟೈಮ್ ನೋಡಿದ್ರೆ 160 years, 160 ವರ್ಷ ಗಂಟ ಈ ಗಿಡ ಇರುತ್ತೆ. ಇದು ನಿಮಗೆ ಈ ತರ ಬೌಂಡ್ರಿ ನೋಡಿ, ಇದು ಬೌಂಡ್ರಿ ನೋಡಿ, ಸ್ಟ್ರೈಟ್ ಆಗಿದೆ ಬೌಂಡ್ರಿ ಫುಲ್ ಅದೇ. ಇಲ್ಲಿ ಕಾಫಿ ಇದೆ ಅಂತ ಇಲ್ಲ ಇಲ್ಲ, ಇದು ಮಷಿನ್ ಹಾರ್ವೆಸ್ಟಿಂಗ್. ಇದು ಹಾರ್ವೆಸ್ಟಿಂಗ್ ಮಾಡಲ್ಲ, ಕೆಳಗೆ ಬಿದ್ದಿದ್ದನ್ನ ಕಲೆಕ್ಟ್ ಮಾಡ್ಬಿಟ್ಟು ಸ್ವಲ್ಪ ಜನ ಏನ್ ಮಾಡ್ತಾರೆ ರೋಬಸ್ಟ್ ಜೊತೆಗೆ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾರೆ. ಇಲ್ಲಿ ಹಾರ್ವೆಸ್ಟಿಂಗ್ ಮಾಡಿದೆ, ಇಲ್ಲಿ ಟೂರಿಸ್ಟ್ಗೆ ತೋರಿಸ್ಲಿಕ್ಕೆ ಆ ಥರ ಬಿಟ್ಟು ಶೇಫಿ ಒಂಥರ ಎಲ್ಲ ಥರ ಇರೋದು. ಇದೊಂಥರ ಬೇರೆ ಈ ಥರ ಬರುತ್ತೆ. ಇದರಲ್ಲಿ ಸಹ ಫೀಬರ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ? ಇದರ ತುದಿ ನೋಡಿ ಗೊತ್ತಾಗ್ತದೆ ನೋಡಿ, ಈ ಥರ ಬರುತ್ತೆ ಚಪ್ಪಟ ಡಿಸೈನ್ ನೋಡಿ. ಇದರಲ್ಲಿ ನೋಡಿ ನಾವು ಚಿಕ್ಕ ಓಲ್, ದೊಡ್ಡ ಓಲ್. ಇನ್ನೊಂದು ವೆರೈಟಿ ಇದೆ ಎಕ್ಸೆಲ್ಸಾ ಅಂತ, ಅದು ಇಲ್ಲಿ ಬೆಳೆಯಲ್ಲ, ಅದು ವೆಸ್ಟರ್ನ್ ಆಫ್ರಿಕಾ.
20 ವರ್ಷ ಆದ್ಮೇಲೆ ಈ ಮರನ ಕಟ್ ಮಾಡ್ಬೋದು, ಆದ್ರೆ ಇಲ್ಲಿ ಗಂಧದ ಮರ ಇಲ್ಲಿಗಲ್. ಯಾರು ಬೇಕಾದ್ರೆ ಬೆಳೆಸ್ಬೋದು, ಕಟ್ ಮಾಡುವಂಗೆ. ಬೆಳ್ಸಕ್ಕೂ ಲೈಸೆನ್ಸ್ ಬೇಕಲ್ಲ? ನಾವೆಲ್ಲ ರಿಜಿಸ್ಟರ್ ಮಾಡಿ ನಟ್ಟಿರ್ತೀವಿ. ಇದನ್ನ ಅಂದ್ರೆ ಬೆಳೆಸ್ಬೇಕಂದ್ರೆ ಕ್ಲೈಮೇಟ್, ನೀರಿನ ಅವಶ್ಯಕತೆ ಬೇಕಾಗಿಲ್ಲ ಅಷ್ಟು. ಈ ಮರದ ಪಕ್ಕದಲ್ಲಿ ಯಾವ್ದಾದ್ರು ಒಂದು ಕಾಡು ಮರ ಆಗಿರ್ಬೋದು, ಕಾಫಿ ಮರ, ಎನಿ ಟ್ರೀ, ಇದಕ್ಕೆ ಒಂದು ಸಪಡಿಗೆ ಒಂದು ಮರ ಬೇಕಾಗ್ತದೆ. ಯಾಕಂದ್ರೆ ಗಂಧದ ಮರಗೆ ನಾವು ಸೆಮಿ ರೂಟ್ ಪ್ಯಾರಾಸೈಟ್ ಅಂತ ಹೇಳ್ತೇವೆ, ಪರಾವಲಂಬಿ ಗಿಡ. ಅಂದ್ರೆ ಈ ಮರದ ರೂಟ್ ಇದೆ ನೋಡಿ, ಅದು ಇನ್ನೊಂದು ಮರದ ರೂಟ್ನ ಅಬ್ಸರ್ವ್ ಮಾಡುತ್ತೆ. ಇನ್ನೊಂದು ಮರದಲ್ಲಿರುವಂತಹ ನ್ಯೂಟ್ರಿಷನ್ ಎಲ್ಲ ಎಳ್ಕೊಂಡು ಗಂಧದ ಮರ ಬೆಳೆಯುತ್ತೆ. ಅದಕ್ಕೆ ಇದನ್ನ ಪ್ಯಾರಾಸೈಟ್ ಅಂತ ಕರೀತಾರೆ. ಈ ಮರದ ಒಳಗಡೆ ಕೋರ್ ಪಾರ್ಟ್ ಬರುತ್ತೆ ನೋಡಿ, ಒಂದು 5 to 4 ಇಂಚಸ್ ಗಂಟ ಎಲ್ಲೋ ಸ್ಯಾಂಡಲ್ ಇರುತ್ತೆ. ಔಟರ್ ಪಾರ್ಟ್ ಎಲ್ಲ ವೈಟ್ ಸ್ಯಾಂಡಲ್ ಇರುತ್ತೆ. ರೂಟಲ್ಲಿ ಸ್ಯಾಂಡಲ್ ಜಾಸ್ತಿ ಇರುತ್ತೆ, ಅದಕ್ಕೆ ರೂಟ್ ಸಮೇತ ತೆಗಿತಾರೆ. ತೆಗೆದಂಥ ಸ್ಯಾಂಡಲ್ನ ಮೈಸೂರಿಗೆ ತಗೊಂಡು ಹೋಗ್ತಾರೆ, ಅಲ್ಲಿ ಪ್ರಾಡಕ್ಟ್ ಮಾಡ್ತಾರೆ. ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಮೈಸೂರು ಸ್ಯಾಂಡಲ್ ಇಟ್ಟಿದ್ದಾರೆ. ಯಾಕೆಂತೇಳಿದ್ರೆ ಕರ್ನಾಟಕ ಸ್ಟೇಟ್ ಇದೆ ನೋಡಿ, ಅದಕ್ಕೆ ಮುಂಚಿನ ಕಾಲದಲ್ಲಿ ಮೈಸೂರು ಸ್ಟೇಟ್ ಅಂತ ಹೆಸರಿತ್ತು. ಆ ಸ್ಟೇಟ್ ಹೆಸರನ್ನ ತೆಗೆದ್ಬಿಟ್ಟು ಬ್ರ್ಯಾಂಡ್ ಹೆಸರಾಗಿ ಇಟ್ಟಿದ್ದಾರೆ, ಅದಕ್ಕೆ ಮೈಸೂರು ಸ್ಯಾಂಡಲ್ ಅಂತ ಕರೆಯೋದು. ಆದರೆ ಅತಿ ಹೆಚ್ಚಿಗೆ ಗಂಧದ ಮರನ ಬೆಳೆಸೋದು ಸತ್ಯಮಂಗಲ ಫಾರೆಸ್ಟ್ ಅಲ್ಲಿ, ಕರ್ನಾಟಕ, ತಮಿಳುನಾಡು, ಕೇರಳ ಬಾರ್ಡರ್. ಒಂದು ಮರದ ಕಾಸ್ಟ್ ನೋಡಿದ್ರೆ 15 to 20 lakhs ಗಂಟೆ ಇರುತ್ತೆ. ಯಾಕೆ ಗಂಧದ ಮರಗೆ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರೆ, ಮರ ಈಗ ನಟ್ಟಿಡ್ತಾರೆ, 30-40 ವರ್ಷ ಆದ್ಮೇಲೆ ಕಟ್ ಮಾಡ್ತಾರೆ. ಅಂದ್ರೆ ಒಂದು ಅರ್ಧ ಜನರೇಷನ್ ಆಗ್ತದೆ. ನಿಮಗೆ ವೈಟ್ ಸ್ಯಾಂಡಲ್ ಬೇಕಾದ್ರೆ 20 ವರ್ಷ ಆದ್ಮೇಲೆ ಎಲ್ಲ ತೆಗಿಬಹುದು. ಎಲ್ಲೋ ಸ್ಯಾಂಡಲ್ ಬೇಕಾ, ವೆಯ್ಟ್ ಮಾಡಬೇಕು. ಒಳಗಡೆ ಇರುವಂತ ಕೋರ್ ಪಾರ್ಟ್ ಬೆಳಿಬೇಕಂದ್ರೆ ಟೈಮ್ ಆಗ್ತದೆ. ಇದು ಎಲ್ಲೋ ಸ್ಯಾಂಡಲ್ ಇದ್ರೇ ಬೆಸ್ಟ್ ಕ್ವಾಲಿಟಿ, ಯಾಕಂದರೆ ಅದರದ್ದು ಸ್ಮೆಲ್ ಜಾಸ್ತಿ ಇರುತ್ತೆ. ವೈಟ್ ಸ್ಯಾಂಡಲಲ್ಲಿ ಅಷ್ಟು ಸ್ಮೆಲ್ ಬರಲ್ಲ, ಲೈಟಾಗಿ ಸ್ಮೆಲ್ ಇರುತ್ತೆ, ಅದಕ್ಕೆ ಅದು ಸೆಕೆಂಡ್ ಕ್ವಾಲಿಟಿ. ಇದರಲ್ಲಿ ಎಲ್ಲೆಲ್ಲ ವೇಸ್ಟ್ ಏನಿರೋದಿಲ್ಲ, ಬ್ರಾಂಚಲ್ಲಿ ಏನಿರೋದಿಲ್ಲ. ಆದ್ರೂ ಆ ಬ್ರಾಂಚಸ್ನ ದೊಡ್ಡ ದೊಡ್ಡ ವ್ಯಕ್ತಿ ಎಲ್ಲ ಸತ್ತೋದ್ರೆ ಗಂಧದ ಕಟ್ಟೆಯಲ್ಲಿ ಸುಡ್ತಾರೆ ಅಂತ ಹೇಳ್ತಾರೆ ನೋಡಿ, ಆ ಬರ್ನ್ ಮಾಡಲಿಕ್ಕೆ ಇದರ ಬ್ರಾಂಚಸ್ನ ಬಳಸ್ತಾರೆ. ಸ್ಯಾಂಡಲ್ ಫ್ಲವರ್. ಕಾಫಿ ಡ್ರೈ ಆದ್ಮೇಲೆ ಇದು ಈ ಬೀಜ. ನೈಸ್ ಅಲ್ಲ? ಇಷ್ಟು ಕಾಫಿ ಶೇಪ್ ನೋಡಿ ಅದೇ ಥರನೇ ಇದೆ. ಇದು ಇನ್ನೂ ಅದು ಇದಾಗಬೇಕು, ಇನ್ನೂ ಫುಲ್ಲು ಒಣಗಬೇಕಲ್ಲ. ಇದನ್ನ ಒಣಗಿಲ್ಲ ಅಲ್ಲ, ಇದನ್ನ ಡ್ರೈ ಆಗಿಲ್ಲ ಅಲ್ಲ. ಅದು ಈ ಥರನೇ ಆಗಿದೆ. ಈಗ ನೋಡಿ, ಈಗ ಅಕ್ಕಿ ಇರ್ತಾರೆ, ನೀವು ಇದನ್ನ ಈ ಥರ ಶೇಕ್ ಮಾಡಬೇಕು. ಸೌಂಡ್ ಬಂದರೆ ಒಣಗಿದೆ ಅಂತ ಅರ್ಥ. ಅದು ಇನ್ನೂ ಒಣಗಬೇಕು, ಈ ಥರ ಶೇಕ್ ಮಾಡಿ ಒಳಗಡೆ ಸೌಂಡ್ ಬರ್ತದೆ ನೋಡಿ. ಸ್ವಲ್ಪ ಸ್ವಲ್ಪ ಆಗಿರುತ್ತೆ, ಅದು ಪಲ್ಪ್ ಆಗಿರುತ್ತೆ, ಅದು ಬೇಕು. ಎಲ್ಲೋ ಒಂದೊಂದು ಎಲ್ಲ ಒಣಗಿದ ಮೇಲೆ ಫುಲ್ ಸೌಂಡ್ ಕೇಳಿಸ್ತದೆ. ಈ ಮಿಷಿನ್ ಇದೆ ನೋಡಿ, ಇದು ಕಾಫಿ ರೋಸ್ಟಿಂಗ್ ಮಿಷಿನ್. ಕಾಫಿ ಹಣ್ಣಾದ್ಮೇಲೆ ರೆಡ್ ಆಗ್ತದೆ, ಅದರ ಸಿಪ್ಪೆ ತೆಗಿಲಿಕ್ಕೆ ಪಲ್ಪ್ ಮಾಡ್ತಾರೆ. ಪಲ್ಪ್ ಮಾಡಿದಾಗ ಕಾಫಿದ ಸಿಪ್ಪೆಲ್ಲ ಹೋಗ್ತದೆ. ಆಮೇಲೆ ಕಾಫಿ ಬೀನ್ ಸಿಗ್ತದೆ ನೋಡಿ, ಇದನ್ನೊಂದು 20 days ಕಂಡು ಒಣಗಿಸಿದಾಗ ಈ ಥರ ಆಗ್ತದೆ. ಇದು ರಾಬಿನ್, ಇದರಲ್ಲಿ ಏನೂ ಸ್ಮೆಲ್ ಏನೇ ಬರೋದಿಲ್ಲ, ರಾ ಸ್ಮೆಲ್. ಇದು ರೋಸ್ಟ್ ಮಾಡಿ ಒಂದು 10 kg ಇಲ್ಲಿ ಮೇಲ್ಗಡೆ ಹಾಕಿದಾಗ ಕಾಫಿ ಎಲ್ಲ ಒಳಗಡೆ ಹೋಗ್ತದೆ. ಒಳಗಡೆ ಒಂದು 80 degrees Celsius 112 Fahrenheit ಅಲ್ಲಿ ರೋಸ್ಟ್ ಮಾಡ್ತಾರೆ. ಟೆಂಪರೇಚರ್ ಒಂದೇ ಇಟ್ಟಿರ್ತಾರೆ. ರೋಸ್ಟಿಂಗ್ ಮಾಡುವಂಥ ಟೈಮಿಂಗ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. 20 minutesಗೆ ರೋಸ್ಟ್ ಮಾಡಿದ್ರೆ ಅದು ಲೈಟ್ ರೋಸ್ಟೆಡ್. ಲೈಟ್ ರೋಸ್ಟೆಡ್ ಅಂತ ಹೇಳಿದ್ರೆ ಗ್ರೀನ್ ಕಾಫಿ ಮಾಡ್ತಾರೆ. ಗ್ರೀನ್ ಕಾಫಿ ಅಂತ ಹೇಳಿದ್ರೆ ಮೆಟಾಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ, ಅದಕ್ಕೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಮೈಗ್ರೇನ್ನ ಕಂಟ್ರೋಲ್ ಮಾಡಲಿಕ್ಕೆ, ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ ಕುಡಿತಾರೆ. 40 minutesಗೆ ರೋಸ್ಟ್ ಮಾಡಿರ್ತಾರೆ, ಅದು ಮೀಡಿಯಂ ರೋಸ್ಟೆಡ್. ನಾವು ಮನೇಲೆಲ್ಲ ಕುಡಿತೀವಿ ನೋಡಿ, ಬ್ಲ್ಯಾಕ್ ಕಾಫಿ, ಕೋಲ್ಡ್ ಕಾಫಿ, ಇನ್ಸ್ಟೆಂಟ್, ಫಿಲ್ಟ್ರಿಗೆಲ್ಲ ಮೀಡಿಯಂ ರೋಸ್ಟೆಡ್. ಇನ್ನೊಂದು 60 minutesಗೆ ರೋಸ್ಟ್ ಮಾಡಿರ್ತಾರೆ, ಅದು ಡಾರ್ಕ್ ರೋಸ್ಟೆಡ್. ಈ ಜಿಮ್ ಅವರು, ಫಾರಿನವರೆಲ್ಲ ಕುಡಿತಾರೆ ನೋಡಿ ಬ್ಲ್ಯಾಕ್ ಕಾಫಿ ಅಂತ, ಆ ರೀತಿ ರೋಸ್ಟಿಗೆ. ಜಾಸ್ತಿ ರೋಸ್ಟ್ ಮಾಡಿದ್ರೆ ಡಾರ್ಕ್ ಆಗ್ತದೆ, ಇದು ಡಾರ್ಕ್ ರೋಸ್ಟೆಡ್. ಎಸ್ಪ್ರೆಸ್ಸೋ, ಲ್ಯಾಟೆ, ಕ್ಯಾಪಿಚಿನೋ ಎಲ್ಲ ಇದರಲ್ಲಿ ಬರುತ್ತೆ. ಸ್ಮೆಲ್ ನೋಡಿ ಗೊತ್ತಾಗ್ತದೆ. ಅಪ್ಪ ಕೈ ಸ್ಮೆಲ್ ಥರನೇ ಇದೆ ಅದು. ಆ್ಯಂಡ್ ಇದನ್ನ ಪೌಡರ್ ಮಾಡಲಿಕ್ಕೆ ಇಲ್ಲಿ ಹೋಗ್ತದೆ, ಇದು ಗ್ರೈಂಡರ್. ಇದು ಪ್ಯೂರ್ ಕಾಫಿ ಇದ್ರೆ ಈ ಥರ ಸ್ಮೆಲ್ ಬರುತ್ತೆ. ಇದು ಚಿಕ್ಕೋರಿ, ಪ್ಯೂರ್ ಕಾಫಿ ಚಿನ್ನ. ನೋ, ಅದೇನೋ ಹೇಳಿದ್ರಲ್ಲ ಅವಾಗಲೇ, ಚಿಕ್ಕೋರಿ. ಇದು ಚಿಕ್ಕೋರಿ, ರೂಟ್ ಸ್ಮೆಲ್, ಬೇರೆ ಸ್ಮೆಲ್ ಅಷ್ಟೇ. ಹೌದು, ಇದ್ರಲ್ಲಿ ಸ್ಮೆಲ್ ಬೇರೆ ಥರ ಇದೆ, ಇದು ಚೆನ್ನಾಗಿದೆ. ಈಗ ಕಂಡಿಡಿಯೋಕೆ ಇಷ್ಟೇ. ಇದನ್ನ ನೀವು ಪೌಡರ್ ಥರ ಇರುತ್ತೆ, ಪ್ರೆಸ್ ಮಾಡಿದ್ರೆ ಈ ಥರ ಅಂದ್ಕೊಳ್ಳುತ್ತೆ. ಇದು ಈ ಥರ ಅಂದ್ಕೊಂಡ್ರೆ ಇದು ಚಿಕ್ಕೋರಿ. ಅದು ನೋಡಿ, ಪ್ರೆಸ್ ಮಾಡಿ ಅದು ಅನ್ಕೊಳ್ಳಲ್ಲ. ಅದು ಫೈನ್ ಪೌಡರ್, ಗ್ರ್ಯಾನ್ಯುವಲ್ ಯಾವ ಪೌಡರ್ ಮಾಡೋ ಅನ್ಕೊಳ್ಳಲ್ಲ. ಇದು ನೋಡಿ, ಇದು ಸ್ವಲ್ಪ ಇದ್ರೆ ಈ ಥರ ನೀರು ಹಾಕ್ತದೆ. ಅದಕ್ಕೆ ಇದು ಅಲ್ಲಿ ಮಿಕ್ಸ್ ಮಾಡ್ತಾರೆ ಕಹಿ ಕಮ್ಮಿ ಮಾಡಲಿಕ್ಕೆ. 80-20 ರೇಷಿಯೋ ಬೆಸ್ಟ್ ಆಗಿರುತ್ತೆ. ಬೇಡ ಅರೇಬಿಕೆಲ್ಲ ಬ್ಲೆಂಡ್, ಸ್ಟ್ರಾಂಗ್ ಬೇಕಾದ್ರೆ ರೋಬಸ್ಟ್ ನೋಡಿ. ಹೋದ ವರ್ಷ ಪೂಪ್ನ ಕಲಿತು, ಇದು ಸಿವಿಟ್ ಕ್ಯಾಟ್, ಇದು ಪೂಪ್. ಯಾವ್ದು ಬೇಕದು ಸೀರಿಯಸ್ಲಿ ಅಂತ ಕುಡಿತಾರ. ವಾಶ್ ಮಾಡಿಬಿಟ್ಟು ರೋಸ್ಟ್ ಮಾಡಿ ಯೂಸ್ ಮಾಡೋದು. ಡಿಕ್ಯಾಫೆನ್ ಇದೆಲ್ಲ ಚಾಕ್ಲೇಟ್ಸ್. ಈಗ ಮಾಡಿರೋದೇ ಇದೆಲ್ಲ ಚಾಕ್ಲೇಟು. ಕಾಫಿಯಿಂದ ಎಷ್ಟೆಲ್ಲ ಯೂಸು,
ಹೆಂಗೆಲ್ಲ ನಾವು ಯಾವ ಥರ ಸೆಲೆಕ್ಷನ್ ಮಾಡಬೇಕು ಕಾಫಿನ, ಅವರಂತೂ ನಂಗೆ ನಿಜವಾಗ್ಲೂ ಎಕ್ಸ್ಪ್ಲನೇಷನ್ ಅಂತೂ ಸಕ್ಕತ್ತಾಗಿತ್ತು. ಕಾಫಿ ಅಂತ ನೇಮ್ ಯಾಕೆ ಬಂತು, ಸೊ ಇಷ್ಟೆಲ್ಲ ನಾನು ತಿಳ್ಕೊಂಡೆ. ಸೊ ನಿಮಗೂ ತಿಳಿಸ್ಬೇಕು ಅಂತ ನಾನು ಟ್ರೈ ಮಾಡಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಓಕೆನಾ, ಕೂರ್ಗ್ ನಿಸ್ಟಿ ಪ್ಲಾಂಟೇಶನ್. ಸೊ ಇಲ್ಲಿ ಬಂದು ಮಾಡಿರೋದು ಈ ಒಂದು ವ್ಲಾಗ್ನ. ಈ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಎಷ್ಟೊಂದು ಇನ್ಫಾರ್ಮೇಷನ್ ನಿಮಗೆಲ್ಲ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಹೇಳ್ತಾ ನನ್ನ ವ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. See you on the next vlog. Thank you for watching. Bye bye.